ಪ್ರೀತಿ ವಿದ್ಯಾರ್ಥಿಗಳೇ, ನಾವು ರನ್ನ ಬರೆದಿರುವಂತಹ ಸಾಹಸ ಭೀಮ ವಿಜಯದ ಕಾವ್ಯ ಭಾಗ ದುರ್ಯೋಧನ ವಿಲಾಪ ಈ ಪ್ರಸಂಗವನ್ನ ಕುರಿತು ಅಭ್ಯಾಸ ಮಾಡ್ತಾ ಇದ್ವಿ. ಇದರಲ್ಲಿ ನಾವು ಹಿಂದಿನ ಪಾಠದಲ್ಲಿ ದುರ್ಯೋಧನ ತನ್ನ ಯುದ್ಧರಂಗದ ಪಯಣವನ್ನು ಮುಂದುವರಿಸಿಕೊಂಡು ಬರ್ತಾ ಇರುವಂತದ್ದು, ಅಲ್ಲಿ ಬೇರೆ ಬೇರೆ ಬಗೆಯ ಬೇರೆ ಬೇರೆ ವಯೋಮಾನದ ಬೇರೆ 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 ಸಾಮರ್ಥ್ಯವನ್ನು ಹೊಂದಿರುವಂತ, ಅದು ಸಾಮರ್ಥ್ಯ ಅಂತಂದ್ರೆ ಆಕ್ಚುಲಿ ಅವರ ಅನುಭವದ ಸಾಮರ್ಥ್ಯ ಮತ್ತೆ ವೀರತನದ ಸಾಮರ್ಥ್ಯ ಇತ್ಯಾದಿಗಳನ್ನ ಹೊಂದಿರುವಂತ ವಿಭಿನ್ನ ವ್ಯಕ್ತಿಗಳನ್ನ ಭೇಟಿ ಮಾಡ್ಕೊಂಡು ಬರ್ತಾನೆ. ಫಾರ್ ಎಕ್ಸಾಂಪಲ್, ತನ್ನ ಗುರುವಾಗಿರುವಂತಹ ದ್ರೋಣಾಚಾರ್ಯರ ವೀರಮರಣವನ್ನು ನೋಡ್ಕೊಂಡು ಬರ್ತಾನೆ. ತದನಂತರದಲ್ಲಿ ಭೀಷ್ಮನನ್ನ ಕಾಣೋದಕ್ಕೆ ಅಂತಂತ ಬರ್ತಾನೆ. ಆದ್ರೆ ಭೀಷ್ಮ ಇನ್ನು ಕೂಡ ಭೀಷ್ಮನ ಭೇಟಿ ಇರೋದಿಲ್ಲ. ಆದ್ರೆ ಮುಂದೆ ಒಂದು ಅವನಿಗೆ ಅತ್ಯಂತ ವಿಸ್ಮಯಕಾರಿಯಾಗಿರುವಂತಹ ಒಂದು ದೃಶ್ಯ ಕಾಣುತ್ತೆ. ಬಾಣಗಳೆಲ್ಲ ಮುತ್ತಿಕೊಂಡಿರುವಂತ ಒಬ್ಬ ವ್ಯಕ್ತಿ ದೇಹದಿಂದ ಹೊಸ ರಕ್ತ ಹರಿತಾ ಇರುವಂತದ್ದು ಹೋಗಿ ನೋಡಿದಾಗ ಅಭಿಮನ್ಯು ಅಂತ ತಂದ್ಬಿಟ್ಟು ಗೊತ್ತಾಗುತ್ತೆ. ಅದನ್ನ ನಾವು ಹಿಂದಿನ ಅಧಿವೇಶನದಲ್ಲಿ ಅಥವಾ ಹಿಂದಿನ ಕ್ಲಾಸ್ನಲ್ಲಿ ನಾವು ಅದನ್ನ ತಿಳ್ಕೊಂಡ್ವಿ. ಹಂಗೆ ಬರ್ಬೇಕಾದ್ರೇನೆ ಅವನಿಗೆ ಅಭಿಮನ್ಯುವನ್ನ ನೋಡ್ಬಿಟ್ಟು ಅವನಿಗೆ ಗೌರವಿಸಿ ಮುಂದೆ ಬರ್ಬೇಕಾದ್ರೆ ಅವನಿಗೆ ತನ್ನ ಮಗನಾಗಿರುವಂತ ಲಕ್ಷಣ ಕುಮಾರ ನೆನಪಾಗ್ತಾನೆ. ಆಯಾಚಿತವಾಗಿ ಹಂಗೆ ನೆನಪಾಗ್ಬಿಡ್ತಾನೆ. ಅಂದ್ರೆ ಮನಸ್ಸಿಗೆ ಬಂದ್ಬಿಡುತ್ತೆ, ಒಬ್ಬ ಮಗುವನ್ನ ನೋಡಿ ತನ್ನ ಮಗ ನೆನಪಾಗ್ಬಿಡ್ತಾನೆ. ಇದನ್ನು ನಾವು ಹಿಂದಿನ ಅಧಿವೇಶನದಲ್ಲಿ ಹಿಂದಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಂಡ್ವಿ. ಇದು ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿರುವಂಥದ್ದು. ಯುದ್ಧರಂಗದಲ್ಲಿ ಮೃತನಾದ ಅಭಿಮನ್ಯುವಿನ ಪರಾಕ್ರಮ ದುರ್ಯೋಧನನಿಂದ ವರ್ಣಿಸಲ್ಪಟ್ಟಿರುವಂಥದ್ದು. ವೀರ ಜನನೀಯ ಮಗ ನೀನು, ನಿನ್ನ ಕಾರಣದಿಂದ ನನ್ನ ತಾಯಿಗೆ ವೀರ ಜನನಿ ಎನ್ನುವಂತ ಹೆಸರು ಬಂದಿದೆ ಎನ್ನುವಂಥದ್ದು. ಆಮೇಲೆ ಅವನಿಗೆ ನಮಸ್ಕರಿಸ್ತಾನೆ. ಹಸುವಿನಲ್ಲಿ ಯಾರು ಅನ್ನ ಕೊಡ್ತಾನೆ, ಯಾರು ದುಡ್ಡಿದ್ದ ಸಂಪತ್ತಿದ್ದಾಗ, ದುಡ್ಡು ಅಂತಂದ್ರೆ ಸಂಪತ್ತಿದ್ದಂತ ಸಂದರ್ಭದಲ್ಲಿ ಅದನ್ನ ಮತ್ತೊಬ್ಬರಿಗೆ ದಾನ ಕೊಡ್ತಾನೆ. ಯುದ್ಧರಂಗಕ್ಕೆ ಯಾರು ಬೆನ್ನನ್ನ ತೋರಿಸೋದಿಲ್ಲ ಅಂಥವ್ರು. ಮತ್ತೆ ಏನಂತಂದ್ರೆ ರಣರಂಗದಲ್ಲಿ ಶುಚಿತ್ವವನ್ನ ಕಾಪಾಡಿಕೊಳ್ಳುವಂಥವ್ರು. ಮತ್ತೆ ಸೋತಂತವರ ದುಡ್ಡಿಗೆ ಆಸೆ ಪಡೋದು, ಅವರ ಹೆಣ್ಣು ಮಕ್ಕಳ ಗೌರವವನ್ನು ಯಾರು ಕಾಪಾಡ್ತಾರೆ ಅಂಥವ್ರು ನಮ್ಗೆ ಪೂಜ್ಯಾರ್ಹರು, ವಂದನಾರ್ಹರು. ಅವರಿಗಿಂತ ನೀನು ಮಿಗಿಲಾಗಿರುವಂತ ಸ್ಥಾನವನ್ನ ನಿನ್ನ ಪರಾಕ್ರಮದಿಂದ, ನಿನ್ನ ಉನ್ನತಿಗೆ ನನಗೆ ಪಡೆದಿದ್ದೀಯ ಅಂತ ಅಂದ್ಬಿಟ್ಟು ಅವನಿಗೆ ಗೌರವಿಸಿ ಬರಬೇಕಾದ್ರೆ ತನ್ನ ಮಗ ನೆನಪಾಗ್ತಾನೆ, ಲಕ್ಷಣ ಕುಮಾರ್. ಸೊ ತನ್ನ ಮಗನ ನೆನಪು ಮಾಡಿಕೊಂಡು ಬರ್ತಿರಬೇಕಾದ್ರೆ ತದಾಸನ್ನ ಪ್ರದೇಶದೊಳ್ಕಂಡು ಹತ್ತಿರದಲ್ಲೇನೆ, ಮುಂದಿನ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಅಲ್ಲೇನೆ ತನ್ನ ಮಗ ಇರುವಂತದ್ದನ್ನ ಕಾಣ್ತಾನೆ. ಸೊ ಆ ಭಾಗ ಇಲ್ಲಿ ಮಗನ ಶರೀರವನ್ನ ಸತ್ತು ಬಿದ್ದಿರುವಂತ ಮಗನ ಶರೀರವನ್ನ ತಂದೆ ಕಾಣ್ತಾನೆ. ತಂದೆಗೆ ಅತಿಯಾಗಿರುವಂತ ದುಃಖ ಯಾವುದು ಅಂತಂತಂದ್ರೆ ಮಗನನ್ನ ಕಳ್ಕೊಳ್ಳುವಂಥದ್ದು. ಅದು ಪುತ್ರ ಶೋಕಂ ನಿರಂತರಂ ಅನ್ನುವಂತ ಒಂದು ಮಾತಿದೆ. ಇಲ್ಲೂ ಕೂಡ ಒಂದು ಅಂಶವನ್ನ ನಾವು ಯೋಚಿಸ್ಬೇಕೇನಂತಾರೆ, ಪುತ್ರ ಅಂತ ಬಂದೆ, ಮಗಳು ಅನ್ನುವಂಥದ್ದು ಏನಾಯ್ತು, ಇದು ಒಂದಿದೆ. ಆದ್ರೆ ಇದು ಪಿತೃಸತ್ತೆ ಅಥವಾ ಗಂಡು ಮುಖ್ಯ ಆಗಿರುವಂತ ಸಮಾಜದಲ್ಲಿ ಅಲ್ಲಿ ಪುತ್ರ ಅನ್ನುವಂಥದ್ದು ಬರುತ್ತೆ. ಬಾಲಕರಿಲ್ಲದ ಜನ್ಮ, ಬಾಲಕರಿಲ್ಲದ ಜನ್ಮ ಬಾಡಿಗೆ ಎತ್ತು ದುಡ್ಡಿದ. ಬಾಲಕರಿಲ್ಲದ ಜನ್ಮ ಮುಖ್ಯ ಆಗುತ್ತೆ, ಬಾಲಕಿ ಇಲ್ಲದ ಜನ್ಮ ಅದು ಆಕ್ಚುಲಿ ಮುಖ್ಯ ಆಗುದಿಲ್ಲ. ಇದು ನಮ್ಮ ಸಮಾಜ ಹೆಂಗೆ ಯೋಚನೆ ಮಾಡುತ್ತೆ ಅಥವಾ ಸಮಾಜದಲ್ಲಿ ಇರುವಂತ ವ್ಯಕ್ತಿಗಳು ಹೆಂಗೆ ಯೋಚನೆ ಮಾಡ್ತಾರೆ. ಬಹುತೇಕ ಬೇರೆ ಬೇರೆ ಪ್ರದೇಶಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಇದು ನಡ್ಕೊಂಡು ಬಂದಿದೆ. ಹೆಣ್ಣಿಗೆ 2ನೇ ದರ್ಜೆನ ಸ್ಥಾನವನ್ನು ಕೊಡಲಾಗಿದೆ. ಒಂದು ಮಾತು, ಈ ಮಾತನ್ನು ಕೂಡ ಇದೆ, ಪುತ್ರ ಶೋಕಂ ನಿರಂತರಂ ಅಂತಂದ್ಬಿಟ್ಟು. ಹೆಗಲ ಎತ್ತರಕ್ಕೆ ಬಂದಿರುವಂತ ಮಗ, ವಯಸ್ಸಿನಲ್ಲೇ ಸಣ್ಣ ಬೆಳವಣಿಗೆ ಚೆನ್ನಾಗಿದೆ, ಅವನು ಸತ್ರೆ ಕೈಗೆ ಬಂದಂತ ಮಗ ಅಂತಂತಾರೆ. ಅವನು ಸತ್ರೆ ತಂದೆಗೆ ತಡ್ಕೊಳಕ್ ಆಗದಿರುವಂತ ದುಃಖ ಅದನ್ನ ನಡೆದಿದೆ ಈಗ ಯುದ್ಧದಲ್ಲಿ. ಲಕ್ಷಣ ಕುಮಾರ ಸತ್ತಿದ್ದಾನೆ. ಗಳಿತ ಶರಮಾಯಿತು ಹಸ್ತಂ,
ಅದನ್ನು ಓದಿರ್ತೀನಿ. ಗಳಿತ ಶರಮಾಯಿತು, ಗಳಿತ ಜಾರಿ ಹೋಯ್ತು. ಗಳಿತ ಶರಮಾಯಿತು ಹಸ್ತಂ, ಗಳಿತ ರಣೋತ್ಸಾಹಮಾಯಿತು ಹೃದಯಂ, ನಯನಂ ಗಳಿತ ಅಶ್ರುವಾಯಿತು, ಕೌರವ ಕುಲ ತಿಲಕಂಗೆ ಆ ಕುಮಾರನಂ ಕಾಣಲೊಡಂ. ಅದು ಒಬ್ಬ ಕುಮಾರನು, ಆ ಲಕ್ಷಣ ಕುಮಾರನ ಕಂಡ ಕಂಡ ತಕ್ಷಣನೇ ಏನಾಗ್ತಾ ಇದೆ ಅವನ ಮನಸ್ಸಿನಲ್ಲಿ. ಇದು ಆಕ್ಚುಲಿ ಇದು ದುರ್ಯೋಧನ ಮನಸ್ಸಿನಲ್ಲಿ ಆಗ್ತಿರುವಂಥದ್ದು. ಆದ್ರೆ ಇಲ್ಲಿ ಒಂದ್ ಅಂಶನ ಗಮನಿಸಬೇಕು. ಏನಂತಂದ್ರೆ, ಇದೇ ತರ ಯುದ್ಧರಂಗದಲ್ಲಿ 18 ಅಕ್ಷೋಹಿಣಿ ಸೇನೆಗೆ ಸಂಬಂಧಪಟ್ಟಂಗೆ ತಮ್ಮ ತಮ್ಮ ಮಕ್ಕಳನ್ನ ಕಳ್ಕೊಂಡಿರುವಂತ ಎಲ್ಲ ತಂದೆ ತಾಯಿಗಳಿಗೂ ಆದಂತ ನೋವಿದೆ. ಮತ್ತೆ ಮನುಷ್ಯ ಕುಲದಲ್ಲಿ ಎಲ್ಲೆಲ್ಲಿ ಯುದ್ಧ, ಯಾವ್ಯಾವ ಸಂದರ್ಭದಲ್ಲಿ ಯುದ್ಧಗಳು ನಡೆದಿದೆ, ನಡೀತಾ ಬಂದಿದೆ, ನಡೀತಾ ಇದೆ, ಅಲ್ಲೆಲ್ಲನೂ ಕೂಡ ಮಕ್ಕಳನ್ನ ಕಳ್ಕೊಂಡಂತ ತಂದೆ ತಾಯಿಗಳ ದುಃಖ ಇದೆ. ಕಾವ್ಯ ರೂಪಕದಲ್ಲಿ ಹೇಳುವಂಥದ್ದು ಮನುಷ್ಯ ಕುಲಕ್ಕೆ ಸಂಬಂಧಪಟ್ಟಂಗೆ, ಮನುಷ್ಯ ಸಮುದಾಯಕ್ಕೆ ಅನ್ವಯ ಆಗುವಂಗೆ ಅದು ಹೇಳುವಂಥದ್ದು ಹಿಂಗೆ ಹೇಳುತ್ತೆ. ತಂದೆಗೆ ಮಗನನ್ನ, ಈಗ ಅವನು ಕೂಡ ಚಕ್ರವರ್ತಿ ರಾಜ, ಯಾರು ದುರ್ಯೋಧನ, ವೀರನ್ನ ಅಂದ್ರೆ ವೀರನ ಸಾವು ಅಂತಂದ್ಬಿಟ್ಟು ಗೌರವಿಸ್ಬೇಕಾಗಿರುವಂಥದ್ದು. ತನ್ನ ಮಗ ಯುದ್ಧದಲ್ಲಿ ಹೋರಾಡಿ ಸತ್ತಿದ್ದಾನೆ ಅಂತ ತಂದ್ಬಿಟ್ರು. ಆದ್ರೆ ಅದಕ್ಕಿಂತ ಮಿಗಿಲು, ರಾಜನಿಗಿಂತ ಮೊದಲು ಯಾರು ಅಂತಂದ್ರೆ ಅವನ ತಂದೆ. ಸೊ ಹಾಗಾಗಿ ಮಗನನ್ನ ನೋಡಿದಷ್ಟೇ ಆ ಕುಮಾರನಂ ಕಾಣಲೊಡಂ ಏನಾಗ್ತಾ ಇದೆ, ಆ ಕುಮಾರನಂ ಕಾಣಲೊಡಂ ಗಳಿತ ಶರಮಾಯಿತು ಹಸ್ತಂ. ಹಸ್ತ, ಕೈಯಿಂದ ಏನಾಗ್ತಿದೆ ಅಂತಂದ್ರೆ ಹಿಡ್ಕೊಂಡಿರುವಂತ ಶರ ಬಾಣ ಜಾರಿ ಬಿದ್ದು ಹೋಗ್ತಾ ಇದೆ, ಅವನ ಹಿಡಿತ ಮೀರಿ ಬಿದ್ದು ಹೋಗ್ತಾ ಇದೆ. ಗಳಿತ ಶರಮಾಯಿತು ಹಸ್ತಂ, ಬಾಣ ತನ್ನಿಂತಾನೇ ಬಿದ್ದೋಗ್ಬಿಡ್ತು. ಏನ್ ಮಾಡ್ಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಗಳಿತ ರಣೋತ್ಸಾಹಮಾಯಿತು ಹೃದಯಂ, ಎಲ್ಲರೂ ಹೋದ್ರು ಹೋಗ್ಲಿ, 11 ಅಕ್ಷೋಹಿಣಿ ಸೇನೆ ಹೋಯ್ತು ಹೋಗ್ಲಿ, ಆದ್ರೆ ನಾನು ಸಾಧಿಸಬೇಕಾಗಿರುವಂತ ಗುರಿ ಒಂದಿದೆ. ಯಾರು? ಭೀಮ್. ಆ ಭೀಮನನ್ನ ಆಕ್ಚುಲಿ ನಾನು ಉಳಿಸೋದಿಲ್ಲ. ಇದಿತ್ತು, ಈ ರಣೋತ್ಸಾಹ ಇತ್ತು. ಯಾರಿಗೆ? ದುರ್ಯೋಧನನಿಗೆ. ಜಾರಿ ಹೋಯ್ತು. ಯುದ್ಧ ಮಾಡಬೇಕು ಅನ್ನುವಂತ ಅವನ ಮನೋಸ್ಥಿತಿ ಇತ್ತಲ್ಲ, ಅದು ಜಾರಿ ಹೋಯ್ತು ಅವನ ಹೃದಯದಿಂದ, ನಮ್ಮ ಮನಸ್ಸಿನಿಂದ. ರಣೋತ್ಸಾಹ ಗಳಿತವಾಗಿದೆ, ಅಂದ್ರೆ ಜಾರಿ ಹೋಗ್ತಿದೆ. ಗಳಿತ ರಣೋತ್ಸಾಹಮಾಯಿತು ಹೃದಯಂ, ಹೃದಯದಲ್ಲಿ ತುಂಬಿಕೊಂಡಿದ್ದಂತ ರಣದ ಉತ್ಸಾಹ ಇದೆಯಲ್ಲ, ಯುದ್ಧದ ಉತ್ಸಾಹ, ಅದು ಜಾರಿ ಹೋಯಿತು. ನಯನಂ ಗಳಿತ ಅಶ್ರುವಾಯಿತು. ನಯನ ಅಂತಂದ್ರೆ ಕಣ್ಣು ಜಾರಿ ಹೋಗ್ತಿರುವಂತ ನೀರಿನಿಂದ, ಕಣ್ಣೀರಿನಿಂದ ಕೂಡಿ. ಯಾಕೆ? ಎದುರುಗಡೆ ಇರುವಂತದ್ದು ತನ್ನ ಪ್ರೀತಿ ಪಾತ್ರನಾಗಿರುವಂತ ಕುಮಾರ. ಹಿಂಗಾಗ್ತಾ ಇದೆ ಯಾರಿಗೆ? ಆ ಕೌರವ ಕುಲ ತಿಲಕಂಗೆ. ಕೌರವ ಕುಲಕ್ಕೆ ತಿಲಕ ಪ್ರಾಯನಾಗಿರುವಂತವನು, ಅಂದ್ರೆ ಕೌರವ ಕುಲದಲ್ಲಿ ಅತ್ಯಂತ ಎತ್ತರದ ಸ್ಥಾನದಲ್ಲಿರುವಂತವನು, ದೊಡ್ಡ ಸ್ಥಾನದಲ್ಲಿರುವಂತವನು, ಅಥವಾ ಹಿರಿಯ, ಆ ಕೌರವರಲ್ಲಿ ಹಿರೀಕನಾಗಿರುವಂತ ಕೌರವ ಕುಲ ತಿಲಕಂಗೆ ಆ ಕುಮಾರನಂ ಕಾಣಲೊಡಂ. ಆ ನಿಜ ಭಾಗದಲ್ಲಿ ಇರುವ, ಅಂದ್ರೆ ತದಾಸನ್ನ ಪ್ರದೇಶದಲ್ಲಿ ಆ ಭಾಗದಲ್ಲಿರುವಂತ ಆ ಕುಮಾರನನ್ನ, ಆ ಕುಮಾರ ಅಂತಂದ್ರೆ ನೋಡ್ರಿ, ಇಲ್ಲೂ ಕೂಡ ಕುಮಾರ ಅಂತಂದ್ರೆ ಆ ಬಾಲಕನನ್ನ ನೋಡಿದ ತಕ್ಷಣನೇ, ಕಾಣಲೊಡಂ ನೋಡಿದ ತಕ್ಷಣನೇ ಏನಾಗ್ತದೆ ಅಂತಂದ್ರೆ ಅವನ ಕೈಯಿಂದ ಬಾಣಗಳು ಜಾರಿ ಹೋಯ್ತು, ಬಿದ್ದೋಯ್ತು. ಆಮೇಲೆ ಹೃದಯದಿಂದ ಯುದ್ಧ ಮಾಡಬೇಕು ಅನ್ನುವಂತ ಮನಸ್ಥಿತಿನೇ ಹೊರಟೋಯ್ತು. ಕಣ್ಣಿಂದ ಒಂದೇ ಸಮನೆ ಕಣ್ಣೀರು ಸುರಿಯೋದಕ್ಕೆ ಶುರು ಆಯ್ತು. ಯಾರಿಗೆ? ಆ ಕೌರವ ಕುಲ ತಿಲಕಂಗೆ, ಇಡೀ ಕೌರವ ವಂಶಕ್ಕೆ ತಿಲಕಪ್ರಾಯನಂತ ಇದ್ದಂತವನಿಗೆ, ಕುರುವಂಶದ ಅರಸನಿಗೆ, ದುರ್ಯೋಧನನಿಗೆ ಆ ಕುಮಾರನಂ ಕಂಡ ತಕ್ಷಣ ಅವನ ಮನಸ್ಥಿತಿನೇ ಬದಲಾಯಿತು. ವಚನದಲ್ಲಿ ಇನ್ನೂ ಚೆನ್ನಾಗಿ ಹೇಳ್ತಾನೆ ರನ್ನ, ಅಂತು ಪುತ್ರ ಸ್ನೇಹ ಕಾತರ ಹೃದಯನಾಗಿ. ಎದುರುಗಡೆ ಬಿದ್ದಿರುವಂತವನು ಯಾರು ಅಂತಂದ್ರೆ ಪುತ್ರ ಮೀನ್ಸ್ ಮಗ. ಯಾರು? ಲಕ್ಷ್ಮಣ ಕುಮಾರ. ಅಂತೂ ಪುತ್ರ ಸ್ನೇಹ ಕಾತರ ಹೃದಯನಾಗಿ, ಮಗನ ಬಗ್ಗೆ ಅತ್ಯಂತ ಪ್ರೀತಿ, ಅತ್ಯಂತ ವಾತ್ಸಲ್ಯದ ಮನೋಧರ್ಮದಿಂದ ಕೂಡಿದ ಹೃದಯವುಳ್ಳವನಾಗಿ, ಗಾಂಧಾರಿ ನಂದನಂ. ಹೆಂಗೆ ಪದ ಬಳಸ್ತಾರೆ? ರನ್ನ ಪದ ಬಳಸುವಂಥದ್ದು ನೋಡ್ರಿ, ಗಾಂಧಾರಿ ನಂದನ. ಈಗ ಅವನು ಫಣಿರಾಜಕೇತನ ಅಥವಾ ಉರಗ ಪತಾಕ, ಫಣಿಕೇತು ಇತ್ಯಾದಿ ಯಾವುದೂ ಅಲ್ಲ.
ಬದಲಿಗೆ ಏನು ಅಂತಂತಂದ್ರೆ ಅವನು ಗಾಂಧಾರಿಯ ಮಗ. ಗಾಂಧಾರಿಯ ಮಗ ಯಾರ ಮಗನನ್ನ ನೋಡ್ತಾ ಇದ್ದಾನೆ ಅಂತಂದ್ರೆ ಭಾನುಮತಿ ನಂದನನ್ನ ನೋಡ್ತಾ ಇದ್ದಾನೆ. ಗಾಂಧಾರಿ ನಂದನಂ ಭಾನುಮತಿ ನಂದನನ ವದನಾರವಿಂದಮಂ ನೋಡಿ. ವದನ ಮೀನ್ಸ್ ಮುಖ. ಮುಖ ಅರವಿಂದ ಅಂತಂದ್ರೆ ಕಮಲ ಅಥವಾ ತಾವರೆ. ಅವನ ಮುಖ ತಾವರೆ, ಮಗನ ಮುಖ ತಾವರೆ ಅಂತ ಕಾಣ್ತಾ ಇದೆ. ಅರಳಿರುವಂತ ಮುಖ, ವಯಸ್ಸಿಗೆ ಬಂದಿರುವಂತ ಮಗ, ಅರಳಿರುವಂತಹ ಮುಖ. ಅದನ್ನು ನೋಡ್ಬಿಟ್ಟು ಗಾಂಧಾರಿ ನಂದನನಾಗಿರುವಂತ ದುರ್ಯೋಧನ ಭಾನುಮತಿ ನಂದನನ ಮಗನಾಗಿರುವಂತ ಭಾನುಮತಿ ನಂದನ ನನ್ನ ನೋಡಿ. ಅಂದ್ರೆ ಭಾನುಮತಿ ಯಾರು? ದುರ್ಯೋಧನನ ಪತ್ನಿ. ದುರ್ಯೋಧನನ ಪತ್ನಿ ಭಾನುಮತಿ. ಈ ದುರ್ಯೋಧನ ಮತ್ತೆ ಭಾನುಮತಿಯ ಮಗ ಯಾರು ಅಂತಂದ್ರೆ ಲಕ್ಷಣ ಕುಮಾರ, ತಮ್ಮ ಮಗ. ಅಂದ್ರೆ ಗಾಂಧಾರಿಯ ಮಗನು, ಗಾಂಧಾರಿಯ ಮಗನಾಗಿರುವಂತ ದುರ್ಯೋಧನ ತಮ್ಮ ಮಗನಾಗಿರುವಂತ ಲಕ್ಷಣ ಕುಮಾರನನ್ನ ನೋಡ್ಬಿಟ್ಟು ಅವನ ಪರಿಸ್ಥಿತಿ ಹಿಂಗಾಯ್ತು ನೋಡ್ರಿ. ಇಲ್ಲಿ ಅವನು ಚಕ್ರವರ್ತಿ ಅಲ್ಲ, ಕುರುರಾಜ ಅಲ್ಲ, ರಾಜರಾಜ ಅಲ್ಲ, ಮತ್ತಿನ್ನೇನು ಅಲ್ಲ. ಮಗ ಒಬ್ಬ ತಾಯಿಯ ಮಗ ತನ್ನ ಮಗನನ್ನ ನೋಡ್ತಿರುವಂತ ಒಬ್ಬ. ಈಗ ಎಲ್ಲವನ್ನೂ ಕೂಡ ಕಳ್ಕೊಂಡಿದ್ದಾನೆ ದುರ್ಯೋಧನ ಅಂತ ತಂದ್ಬಿಟ್ಟು ಗಾಂಧಾರಿಯ ಕಿವಿಗೆ ಬಿದ್ರೆ, ಗಾಂಧಾರಿಯ ಗಮನಕ್ಕೆ ಬಂದ್ರೆ ಅವಳು ಯಾವ ಸ್ಥಿತಿಯಲ್ಲಿರ್ತಾಳೆ, ಯಾವ ಸ್ಥಿತಿಯನ್ನ ಹೊಂದುತ್ತಾಳೆ ನೋಡಿ. ಅದನ್ನು ಯೋಚನೆ ಮಾಡ್ಬೇಕಾಗಿದೆ. ಈಗ ತನ್ನ ಮಕ್ಕಳಲ್ಲಿ ಒಬ್ಬ ಮಾತ್ರ ಉಳಿದು ಎಲ್ಲರೂ ಕೂಡ ತೀರು ಹೋಗಿದ್ದಾರೆ ಅನ್ನುವಂಥದ್ದು ಗಾಂಧಾರಿಗೆ ಗೊತ್ತಾದ್ರೆ ತಾಯಿ ಪಡುವಂತ ಸಂಕಟ, ಗಾಂಧಾರಿ ಪಡುವಂತ ಸಂಕಟ ಎಂಥದ್ದು. ಇದೆಲ್ಲ ಯುದ್ಧದಿಂದ ಆಗುವಂಥದ್ದು. ಸೊ ಆ ಗಾಂಧಾರಿಯ ಮಗ, ತನ್ನ ಒಬ್ಬ ಮಗ ಸತ್ತಿರುವಂಥದ್ದನ್ನ ನೋಡ್ಬಿಟ್ಟು ಭಾನುಮತಿ ನಂದನನ್ನ, ಈಗ ಭಾನುಮತಿಗೂ ಗೊತ್ತಾದ್ರೆ ನನ್ನ ಮಗ ಸತ್ತಿದ್ದಾನೆ ಅಂತ ಗೊತ್ತಾಗಿರ್ಬೋದು. ಕಾವ್ಯದಲ್ಲೂ ಕೂಡ ಅದ್ರ ಬಗ್ಗೆ ಉಲ್ಲೇಖ ಇಲ್ಲ. ಆದ್ರೆ ಭಾನುಮತಿಗೆ ಗೊತ್ತಾದ್ರೆ ಅವಳು ಭಾನುಮತಿ ಹೆಂಗೆ ದುಃಖ ಪಡ್ಬೋದು? ಅವಳ ಮನಸ್ಥಿತಿ ಏನಾಗ್ಬೋದು? ಚಕ್ರವರ್ತಿಯ ಪತ್ನಿ ಅದೆಲ್ಲನೂ ಕೂಡ ಕಳಚಿ ಬಿದ್ದು ಹೋಗ್ಬಿಡುತ್ತೆ. ನನ್ನ ಮಗ ಮಾತ್ರ, ನಮ್ಮ ಮಗ ಚಕ್ರವರ್ತಿ ಪಟ್ಟಕ್ಕಿಂತನೂ ಕೂಡ ಮಿಗಿಲುತ್ತೆ. ಯಾರಿಗೆ? ಭಾನುಮತಿಗೆ, ತಾಯಿಗೆ. ಸೊ ಭಾನುಮತಿ ನಂದನನ ಮುಖವನ್ನ ನೋಡಿ, ವದನಾರವಿಂದಮಂ ನೋಡಿ. ಎಷ್ಟು ಚೆನ್ನಾಗಿ ಭಾಷೆ ಬಳಸೋದ್ರಲ್ಲಿ ಎತ್ತದ ಕೈ. ಎಂಥ ಸಂದರ್ಭದಲ್ಲಿ ಎಂಥ ಪದವನ್ನ ಹಾಕ್ಬೇಕು ಅನ್ನುವಂಥದ್ದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಏನಂತಂದ್ರೆ ಸ್ಪೆಸಿಫಿಕ್ ನಿರ್ದಿಷ್ಟ ಪದಗಳನ್ನ ಆಯ್ದು ಇಕ್ಕಿ ತೆಗೆದು ಅವನೇನ್ ಮಾಡ್ತಾನೆ ಅಂತಂದ್ರೆ ಪದವನ್ನ ಇಡ್ತಾನೆ. ಸೊ ಜಾರಿ ಹೋಯಿತು ಅವನ ಕೈಯಲ್ಲಿದ್ದಂತ ಬಾಣ, ಅವನ ಹೃದಯದಿಂದ ರಣೋತ್ಸಾಹ ಜಾರಿತು, ಕಣ್ಣಿನಿಂದ ಕಣ್ಣೀರು ಜಾರಿ ಬೀಳ್ತಾ ಇದ್ದು ಆ ಮಗುವನ್ನ ನೋಡಿದ ತಕ್ಷಣ, ಮಗು ಅಂತಂತಂದ್ರೆ ಮಗ ಅನ್ನುವಂತ ಲೆಕ್ಕದಲ್ಲಿ ಯಾರಿಗೆ? ಗಾಂಧಾರಿಯ ಸುಪುತ್ರನಾಗಿರುವಂತ ದುರ್ಯೋಧನಿಗೆ ತನ್ನ ಸುಪುತ್ರನಾಗಿರುವಂತ, ತನ್ನ ಮಗನಾಗಿರುವಂತ ಲಕ್ಷಣ ಅಂದ್ರೆ ಅಂತಂದ್ರೆ ಭಾನುಮತಿಯ ಮಗ ಇಲ್ಲಿ ಹೇಳ್ತಿರುವಂಥದ್ದು, ತನ್ನ ಭಾನುಮತಿಯ. ಆದ್ರೆ ಭಾನುಮತಿಯ ಮಗ, ಭಾನುಮತಿಗೆ ನಾನೇನು ಉತ್ತರ ಕೊಡ್ಲಿ ಈಗ? ಅದು ಪ್ರಶ್ನೆ. ಅದು ಒಂದು ಪ್ರಶ್ನೆ ಇದೆ. ಈಗ ತಾಯಿಯ ಬಳಿ ಹೋದ್ರೆ, ಗಾಂಧಾರಿ ಹತ್ರ ಹೋಗ್ಬಿಟ್ರೆ ಇನ್ನು 99 ಜನ ಎಲ್ಲಿ ಅಂತಂತಂದ್ರೆ ಒಂದು ಉತ್ತರ ಕೊಡಬೇಕು. ಏನು ಉತ್ತರ ಕೊಡಬೇಕು ದುರ್ಯೋಧನ? ನನ್ನ ಪತ್ನಿಯ ಬಳಿ ಹೋದ್ರೆ ನನ್ನ ಮಗ ಲಕ್ಷಣ ಕುಮಾರ ಎಲ್ಲಿ ಅಂತಂತಂದ್ರೆ, ಭಾನುಮತಿ ತನ್ನ ನಂದನ ಎಲ್ಲಿ ಅಂತ ಕೇಳಿದ್ರೆ, ಮಗ ಎಲ್ಲಿ ಅಂತಂತಂದ್ರೆ ಏನ್ ಹೇಳ್ಬೇಕು? ತಂದೆಯನ್ನು ತಾಯಿಯನ್ನು ಸ್ಮಶಾನ ಮಾತ್ರ ಯುದ್ಧ ಅನ್ನುವಂಥದ್ದು. ಸೊ ಹಿಂಗ್ ಮಗನ ಮುಖವನ್ನ ನೋಡಿದ್ರೆ, ಮಗನ ಮುಖವನ್ನು ನೋಡಿ ಗೋಳಾಡ್ತಾ ಇದ್ದಾನೆ ತಂದೆ ಗೋಳಾಡ್ತಾ ಇದ್ದಾನೆ. ಚಕ್ರವರ್ತಿ ಅಲ್ಲ, 11 ಅಕ್ಷೋಹಿಣಿ ಸೇನೆಗೆ ಒಡೆಯನಾಗಿರುವಂತವನಲ್ಲ, ಹಸ್ತಿನಾವತಿಯ ಸಾರ್ವಭೌಮ ಅಲ್ಲ, ಕುರುರಾಜ ಅಲ್ಲ, ರಾಜರಾಜ ಅಲ್ಲ, ಮಣಿರಾಜ ಕೇತನ ಅಲ್ಲ. ಬದಲಿಗೆ ಇಲ್ಲಿ ಒಬ್ಬ ಅಪ್ಪ ತನ್ನ ಮಗನನ್ನ ನೋಡಿ ಮಗನ ಹತ್ರ ಕುತ್ಕೊಂಡು ಗೋಳಾಡ್ತಾ ಇದ್ದಾನೆ. ಏನು? ಜನಕಂಗೆ ಜಲಾಂಜಲಿಯಂ ತನೂಭವಂ ಕೊಡುವುದು ಉಚಿತಂ. ಜನಕಂಗೆ ಜಲಾಂಜಲಿಯಂ ತನೂಭವಂ ಕುಡುವುದು ಉಚಿತಂ, ಅದುಗೆಟ್ಟು ಈಗಳು ನಿನಗೆ ಆಮ್ ಕೊಡುವಂತಾದುದೇ.
ಟು ಗೆಟ್ ಟು ಈಗಲ್ ನಿನಗೆ ಆಮ್ ಕೊಡುವಂತಾದುದೇ ತನೂಜ ನೀನ್ ಕ್ರಮ ವಿಪರ್ಯಮಂ ಮಾಡುವುದೇ. ನೀನ್ ಮಾಡಿ ಸರಿ ಏನಪ್ಪ. ಇದೇ ಲೋಕದಲ್ಲಿ ಒಂದು ಕ್ರಮ ಇದೆ, ಒಂದು ಪದ್ಧತಿ ಇದೆ, ಒಂದು ಸಂಪ್ರದಾಯ ಇದೆ. ಏನು? ಜನಕಂಗೆ ಜಲಾಂಜಲಿಯನ್ನು, ಜನಕನಿಗೆ ತಂದೆಯಾಗಿರುವಂತವನಿಗೆ ಜಲಾಂಜಲಿಯನ್ನ, ಅವನು ತೀರಿ ಹೋದಂತ ಸಂದರ್ಭದಲ್ಲಿ ಜಲತರ್ಪಣವನ್ನ ಯಾರು ಕೊಡ್ಬೇಕು ಅಂತಂತಂದ್ರೆ ತಂದೆಗೆ ಮಗ ಕೊಡ್ಬೇಕು. ಇದು ಕ್ರಮ, ಇದು ಪದ್ಧತಿ. ಅಂದ್ರೆ ಮೊದಲು ತಂದೆ ತೀರೋಗ್ತಾನೆ, ತಂದೆ ತೀರಿದ ನಂತರ ಏನ್ ಮಾಡ್ತಾನೆ ಅಂತಂದ್ರೆ ತಂದೆಯ ಉತ್ತರ ಕ್ರಿಯೆಗಳನ್ನ, ಮರಣ ನಂತರದ ಕ್ರಿಯೆಗಳನ್ನ ಯಾರು ಮಾಡ್ಬೇಕು? ಮಗ ಮಾಡಬೇಕು. ಇದು ಸಂಪ್ರದಾಯ ಇರೋದು. ಜನಕಂಗೆ ಜಲಾಂಜಲಿಯನ್ನ ತನೂಭವ, ತನುವಿನಿಂದ ಭವಿಸಿದಂತವನು, ಭವಿಸು ಹುಟ್ಟು, ಅರ್ಥ ಕೊಟ್ಟಿಲ್ಲ. ಭವಿಸು ಅಂತಂದ್ರೆ ಸಂಭವಿಸೋದು ಅಂತ, ಹುಟ್ಟೋದು ಅಂತ, ಶರೀರದಿಂದ ಹುಟ್ಟುವಂತವನು ಅನ್ನುವಂತ ಲೆಕ್ಕದಲ್ಲಿ. ಅಂದ್ರೆ ಮಗ. ತಂದೆಗೆ ಜಲತರ್ಪಣವನ್ನ ಯಾರು ಕೊಡ್ಬೇಕು ಅಂತಂದ್ರೆ ಅವನ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಮಗನಾಗಿರುವಂತವನು ಕೊಡುವುದು ಉಚಿತ ಕ್ರಮ. ಅದು ಸರಿಯಾಗಿರುವಂತ ಪದ್ಧತಿ. ಅದು ಗೆಟ್ಟು ಈಗ ಏನಾಗ್ಬಿಡ್ತು, ನನಗಿಂತ ಮುಂಚೆ ನೀನ್ ತೀರು ಹೋಗಿದ್ಯಾ, ಈಗ ಜಲತರ್ಪಣವನ್ನ ಯಾರಿಗೆ ಕೊಡಬೇಕು? ಈಗ ತೀರಿ ಹೋಗಿರುವಂತ ನಿನಗೆ ತಂದೆಯಾಗಿರುವಂತ ಬದುಕಿರುವಂತ ನಾನು ನಿನಗೆ ಕೊಡ್ಬೇಕಾಗಿದೆ. ಸೊ ಕ್ರಮ ಉಲ್ಟಾ ಆಗ್ಬಿಟ್ಟಿದೆ. ಸೊ ಅದನ್ನ ಹೇಳ್ತಾ ಇದ್ದಾನೆ. ಜನಕಂಗೆ ಜಲಾಂಜಲಿಯಂ ತನುಭವಂ ಕೊಡುವುದು ಉಚಿತಂ. ಅದು ಗೆಟ್ಟು, ಅದು ಏನಾಯ್ತು ಅಂತಂದ್ರೆ ಅದು ಕೆಟ್ಟು ಆ ಪದ್ಧತಿ ಮುರಿದು ಬಿತ್ತು. ಈಗೇನಾಗ್ತಿದೆ ಅಂತಂದ್ರೆ ನಿನಗೆ ಆಮ್ ಕೊಡುವಂತಾದುದೇ ತನೂಜ, ನಿನಗೆ ಆಮ್ ಕೊಡುವಂತಾದುದು. ನಿನಗೆ ಈಗ ಜಲಾಂಜಲಿಯನ್ನ ಯಾರು ಕೊಡಬೇಕು ಅಂತಂದ್ರೆ ನಾನ್ ಕೊಡುವಂತಾಯ್ತಲ್ಲ ಮಗನೇ ತನೂಜ ನೀನ್ ಕ್ರಮ ವಿಪರ್ಯಮಂ ಮಾಡುವುದೇ ಹೇಳ್ತಾ ಇರುವಂತದ್ದು. ನೀನು ಕ್ರಮವನ್ನ ಹಿಂಗೆ ಪಲ್ಲಟ ಮಾಡ್ಬಿಡ್ಬೋದಾ? ಕ್ರಮವನ್ನ ನೀನು ಈ ರೀತಿ ತಿದ್ದುಪಡಿ ಮಾಡಬಹುದಾ? ಕ್ರಮ ಇರುವಂತದ್ದು ಅಪ್ಪನಾಗಿರುವಂತವನಿಗೆ ಮಗನಾಗಿರುವಂತವನು ಜಲತರ್ಪಣವನ್ನ, ಅಂತಿಮ ಸಂಸ್ಕಾರವನ್ನ ಮಾಡ್ಬೇಕು. ಅದು ತಪ್ಪಿಸ್ಬಿಟ್ಟು ನೀನೇನ್ ಮಾಡ್ದೆಪ್ಪ, ನಿನಗೆ ನಾನ್ ಅಂತಿಮ ಸಂಸ್ಕಾರವನ್ನ ಮಾಡೋಂಗೆ ಮಾಡಿದೆಯಲ್ಲ, ಈ ಕ್ರಮ ಸರಿನಾ? ನೀನು ಈ ತರ ಕ್ರಮ ತಿರುಗಿಸ್ಬೋದ, ಪದ್ಧತಿನ ತಿರುಗಿಸ್ಬೋದ? ಸರಿನಾ ಇದು ಅಂತಂದ್ಬಿಟ್ಟು ದುರ್ಯೋಧನ ತನ್ನ ಮಗನನ್ನ ಕುರಿತು ಹೇಳ್ತಾ ಇದ್ದಾನೆ, ಗೋಳಾಡ್ತಾ ಇದ್ದಾನೆ. ಚಕ್ರವರ್ತಿ ಅವ್ರನ್ನು ಕೂಡ ತಂದೆ ಮಾತ್ರ ಎಲ್ಲವನ್ನು ಕೂಡ ಕಟ್ಕೊಂಡಿರುವಂತ, ತಂದೆಯಾಗಿ ಮಾತ್ರ ಇರುವಂತ. ಈಗ ಅವನ ತಲೆ ಮೇಲೆ ಕಿರೀಟ ಇರ್ಬೋದು, ಚಕ್ರವರ್ತಿತನವನ್ನ ಸೂಚಿಸುವಂತ ವಸ್ತ್ರ ಇರ್ಬೋದು, ಅಥವಾ ಆಭರಣಗಳು ಇತ್ಯಾದಿಗಳೆಲ್ಲ ಇರ್ಬೋದು. ಆದ್ರೆ ಅದೆಲ್ಲದಕ್ಕೂ ಯಾವುದಕ್ಕೂ ಕೂಡ ಬೆಲೆ ಇಲ್ಲ ಮಗನ ಪ್ರಾಣದ ಎದುರಿಗೆ. ತಂದೆ ಮಾತ್ರ ಹಾಗೆ ಉಳಿತಾನೆ. ರಾಜತ್ವದ ವೇಷಭೂಷಣಗಳು, ಅಧಿಕಾರ, ದರ್ಪ ಇತ್ಯಾದಿಗಳ ಒಳಗಡೆ ಬದುಕಿರುವಂತವನು ಒಬ್ಬ ಅಪ್ಪ ಅನ್ನುವಂತ ಮನುಷ್ಯ. ಸೊ ಅವನು ಮಾತ್ರ ಆಗಿದ್ದಾನೆ ಈಗ ದುರ್ಯೋಧನ. ಅವನ ದುಃಖ ಮುಂದುವರಿತಾ ಇದೆ, ದುರ್ಯೋಧನನ ದುಃಖ ಮುಂದುವರಿತಿದೆ. ಏನನ್ನ ನೋಡ್ತಾ ಇದ್ದೀನಿ ನಾನು ಯುದ್ಧರಂಗದಲ್ಲಿ ಎಂತೆಂಥ ಪರಿಸ್ಥಿತಿಯನ್ನ ಕಾಣಬೇಕಾಗಿದೆ. ನನ್ನ ಕಾರಣಕ್ಕೋಸ್ಕರ, ನನ್ನ ಅಹಂಕಾರಕ್ಕೆ, ನನ್ನ ಛಲಕ್ಕಾಗಿ, ನನ್ನ ಧಿಮಾಕಿಗೋಸ್ಕರ ಎಂತೆಂಥದ್ದನ್ನ ನೋಡ್ಬೇಕಾಗಿದೆ. ಅಲ್ಲಿ ನೋಡಿದ್ರೆ ಅಭಿಮನ್ಯು ಅನ್ನುವಂಥವ್ರು ಬಾಳಿ ಬದುಕಬೇಕಾಗಿರುವಂಥವ್ರು ಎಂತ ಶೂರ. ಪಲರಿದ್ದು ಕಾದಿದರ್ ಮೇಗಲಿಗಳು, ಹಲವರು ಮೇಲೆ ಬಿದ್ದು ಕಾದಿದ್ರು. ಆದ್ರೆ ಏಕಾಂಗಿಯಾಗಿ ಹೋರಾಡಿದಂಥವನು ನೀನು ಬದುಕಿದ್ರೆ ಎಂತ ಅಪ್ರತಿಮ ಶೂರನಾಗ್ತಿದ್ದೆ, ಉತ್ತಮ ಚಕ್ರವರ್ತಿ ಆಗ್ತಾ ಇದ್ದೆ. ಅವನು ಬಾಲಕ, ಪತ್ನಿ ಗರ್ಭಿಣಿಯಾಗಿದ್ದಾಳೆ, ಅವನ ಸಂಸಾರದ ಜೊತೆಗೆ ಚೆನ್ನಾಗಿರ್ಬೇಕಾಗಿರುವಂಥವ್ನು ಅಂತ ಅಭಿಮನ್ಯು ಎಲ್ಲರೂ ಕೂಡ ಸೇರ್ಕೊಂಡು ಅನ್ಯಾಯದಿಂದ ಕೊಂದು ಹಾಕಿರುವಂಥದ್ದು. ಆ ಸಂದರ್ಭಕ್ಕೆ, ಆ ಘಟನೆಗೆ ನಾನು ಕೂಡ ಸಾಕ್ಷಿಯಾಗಿದ್ದೀನಿ. ದುರ್ಯೋಧನ ಹೇಳ್ಕೊಡ್ತಿರ್ಬ ಇಂತು ಸತ್ತಿದ್ದಾನೆ. ಈ ಕಡೆ ಬಂದು ನೋಡಿದ್ರೆ ಹೊಸ ತನ್ನ ಮಗ ಬಾಳಿ ಬದುಕಬೇಕಾಗಿರುವಂಥವನು ಲಕ್ಷಣ ಕುಮಾರ, ಬಾಲಕ ಕುಮಾರ, ಅವನು ಸತ್ತು ಬಿದ್ದಿದ್ದಾನೆ. ಏನನ್ನೆಲ್ಲ ನೋಡ್ಬೇಕಾಗಿದೆ. ಯುದ್ಧರಂಗದಲ್ಲ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಗುರು ಸತ್ತಿದ, ದ್ರೋಣಾಚಾರ್ಯರ ಸಾಯುವಂತಿದ್ದಾರೆ. ಗುಣಿಗಳು ಅದನ್ನ ಕುರಿತು ಹೇಳ್ತಾ ಇರುವಂತದ್ದು ದುರ್ಯೋಧನ. ನನಗೆ ತಾನೇ ಹೇಳ್ಕೊಳ್ಳುವಂತೆ ಸ್ವಾಗತದಂತೆ ಇದೆ. ಗುಣಿಗಳು ಎಂತೆಂಥ ಗುಣವಂತರು, ಗುಣಿಗಳು, ತ್ರಿಲೋಕ ಚೂಡಾಮಣಿಗಳು,
ಕೈಲಾಸ ಕಲ್ಪರ್ ಸುಭಟಾಗ್ರಣಿಗಳ್ ಕೊಣರಲ್ ನೆರೆದು ಎನ್ನಯ ಕಾರಣದಿಂದ ಈ ನೃಪಸುತರ್ಗಳ್ ಅಳ್ಕಾಡಿದರೆ ಇವತ್ತೆ ನೋಡ್ರಿ. ಗುಣಿಗಳು ತ್ರಿಲೋಕ ಚೂಡಾಮಣಿಗಳು ಕೈಲಾಸ ಕಲ್ಪರ್ ಸುಭಟಾಗ್ರಣಿಗಳ್ ಪೊಣರಲ್ ನೆರೆದು ಎನ್ನಯ ಕಾರಣದಿಂದ ಈ ನೃಪಸುತರ್ಗಳ್ ಅಳ್ಕಾಡಿದರೆ. ಹೋರಾಡ್ಬೇಕಾಯ್ತಾ ಇಂಥ ನನ್ನ ಕಾರಣದಿಂದ. ಎಂಥವ್ರವರು? ಅತ್ಯಂತ ಗುಣವಂತರು, ಅಭಿಮನ್ಯು ಏಕಾಂಗಿಯಾಗಿ ಹೋರಾಡಿದಂಥವ್ರು. ಅವ್ರಿಗಿಂತ ಹಿರಿಯರಾಗಿರುವಂತ ನಾವು ಮೈಗಲಿಗಳು ನಮ್ಮಂತವ್ರು ನಾವೇನ್ ಮಾಡ್ಬೇಕಾಗಿತ್ತು? ಅವನ ಒಬ್ಬನ ಜೊತೆ ಒಬ್ಬ ಮಾತ್ರ ಹೋರಾಡ್ಬೇಕಾಗಿತ್ತು. ಅವನು ಬಂದ, ಗುಣವಂತನಾಗಿರುವಂತವನು ಅವನು ಬಂದ, ಚಕ್ರವ್ಯೂಹವನ್ನ ಬಿದ್ದಿಸ್ತ. ಅವನ ಜೊತೆ ಹೋರಾಡಬೇಕಾಗಿತ್ತಂತಂದ್ರೆ ನಾವು ಒಬ್ರು ಹೋರಾಡಬೇಕಾಗಿತ್ತು. ಅದು ಧರ್ಮ ಯುದ್ಧ ಆಗ್ತಿತ್ತು. ಆದ್ರೆ ಅಂತ ಗುಣವಂತನ ಎದುರುಗಡೆ ನಾವು ನಿರ್ಗುಣಿಗಳಾಗ್ಬಿಟ್ಟು ಗುಣವಂತರಲ್ಲದೆ ಹೋದ್ವಿ ನಾವು. ಎಂತ ಗುಣವಂತ, ಪರಾಕ್ರಮ. ಗುಣಿಗಳು ಈ ತರದ ಸಾವಿರಾರು ಜನ ಕುಮಾರರು ಯುದ್ಧದ ರಂಗದಲ್ಲಿ ಹೋರಾಡಿದ್ರು. ಗುಣಿಗಳು ತ್ರಿಲೋಕ ಚೂಡಾಮಣಿಗಳು, 3 ಲೋಕಕ್ಕೆ ಚೂಡಾಮಣಿಗಳು. ಚೂಡಾಮಣಿ ಅಂತಂತಂದ್ರೆ ಆಕ್ಚುಲಿ ತಲೆ ಮೇಲೆ ಧರಿಸುವಂತ ಮಣಿ. ತಲೆ ಮೇಲೆ ಕಿರೀಟ ಇದ್ರೆ ಕಿರೀಟದ ತುದಿಯಲ್ಲಿ ಇರುವಂತ, ಕಿರೀಟದ ಎದುರುಗಡೆ ಇರುವಂತ, ಉನ್ನತ ಸ್ಥಳದಲ್ಲಿರುವಂತ, ಅನರ್ಘ್ಯವಾಗಿರುವಂತ, ಬೆಲೆ ಕಟ್ಟಲಾಗದಂತ, ಅಮೂಲ್ಯವಾಗಿರುವಂತ ಮಣಿ. ಆ ತರದ ಚೂಡಾಮಣಿಗಳ ತರ ಇದ್ದಂತ ಮಕ್ಕಳು ಅವರು ಗುಣವಂತರು, ತ್ರಿಲೋಕ ಚೂಡಾಮಣಿಗಳು. ಕೈಲಾಸ ಕಲ್ಪ ದಟ್ ಮೀನ್ಸ್ ಪವಿತ್ರ, ಕೈಲಾಸದಂತೆ ಪವಿತ್ರರಾಗಿರುವಂತವ್ರು. ಕೈಲಾಸ ಪರ್ವತ ಶಿವ ನೆಲೆಸುವಂತ ಸ್ಥಳ. ಶಿವ ಅಂತಂತಂದ್ರೆ ಒಂದು ಅರ್ಥ ಮಂಗಳ, ಶುಭಕರ. ಶುಭಕರನಾಗಿರುವಂತ ಶಿವ ನೆಲೆಸುವಂತ ಸ್ಥಳ ಇನ್ನೆಂತದ್ದಾಗಿರುತ್ತೆ? ಶುಭಕರ. ಶಿವ ಅಂದ್ರೆ ಶುಭಕರ. ಕೈಲಾಸ ಅನ್ನುವಂಥದ್ದು ಅತ್ಯಂತ ಪವಿತ್ರವಾಗಿರುವಂತ ಸ್ಥಳ ನಂಬಿಕೆ ಪ್ರಕಾರ. ಆ ಕೈಲಾಸದಂತೆ, ಕೈಲಾಸ ಪರ್ವತದಂತೆ ಸ್ಥಿರವಾಗಿ ಇರುವಂತವ್ರು ಪವಿತ್ರರು, ಗುಣವಂತರು, ತ್ರಿಲೋಕ ಚೂಡಾಮಣಿಗಳು, ಸುಭಟಾಗ್ರಣಿಗಳು. ಸುಭಟರಲ್ಲಿ ಅತ್ಯಂತ ಉನ್ನತರು, ಯೋಧರಲ್ಲಿ ಅತ್ಯಂತ ಶ್ರೇಷ್ಠರು ಅಂಥವರು ಸುಭಟಾಗ್ರಣಿಗಳು. ಪೊಣರಲ್ ನೆರೆದು, ಪೊಣರಲ್ ಹೋರಾಡಲು ಸೇರಿ, ಅಂದ್ರೆ ಯುದ್ಧದಲ್ಲಿ ಹೋರಾಡೋದಕ್ಕೆ ಅಂತಂದ್ಬಿಟ್ಟು ಬಂದು ಯಾರ ಕಾರಣದಿಂದ? ಎನ್ನಯ ಕಾರಣದಿಂದ, ನನ್ನ ಕಾರಣದಿಂದ. ಇಂತಿಂಥವರಲ್ಲ, ಇಂಥ ಗುಣವಂತರು, ಇಂಥ ತ್ರಿಲೋಕ ಚೂಡಾಮಣಿಗಳು ಅಂತ ಅನ್ನಿಸ್ಕೊಳ್ಳುವಂಥವ್ರು, ಕೈಲಾಸದಂತೆ ಪವಿತ್ರವಾಗಿರುವಂತ ಮನಸ್ಥಿತಿಯವರು, ಪವಿತ್ರರು, ಶುಚಿತ್ವವುಳ್ಳಂಥವರು, ಮತ್ತೆ ಯೋಧರಲ್ಲಿ ಶ್ರೇಷ್ಠರಾಗಿರುವಂಥವ್ರು. ಯುದ್ಧದ ಕಾರಣದಿಂದ, ನಾನು ಮಾಡಿರುವಂತ ನನ್ನ ಇಚ್ಛೆ ಪ್ರಕಾರ ನಡೆದಂತ ಈ ಯುದ್ಧದ ಕಾರಣದಿಂದ ಇಲ್ಲಿ ನೆರೆದು ಇಲ್ಲಿ ಬಂದು ಸೇರಿ ಎಣ್ಣೆಯ ಕಾರಣದಿಂದ ಈ ನೃಪಸುತರ್ಗಳು, ಈ ರಾಜರ ಮಕ್ಕಳು ಅಳ್ಕಾಡಿದರೆ. ಅಳ್ಕಾಡು ಅಳ್ಕು ಅಂತಂತಂದ್ರೆ ನಾಶ ಹೊಂದಿದ್ರಲ್ಲ. ಇಂಥ ಮುಂದಿನ ಭವಿಷ್ಯ ಇವರು. ಮುಂದಿನ ಭವಿಷ್ಯ ತನ್ನ ಎದುರುಗಡೆನೆ ಕೂಸಿದು ಹೋಗ್ತಾ ಇದೆ. ಸಾವಿರಾರು ಜನ ಮಕ್ಕಳೇನಾಗ್ತಿದ್ದಾರೆ ಅಂತಂತಂದ್ರೆ ಸತ್ತು ಬಿದ್ದಿದ್ದಾರೆ. ನನ್ನ ಕಾರಣದಿಂದ, ನನ್ನ ಅಹಂಕಾರದ ಕಾರಣದಿಂದ, ನನ್ನ ಧಾರ್ಷ್ಟ್ಯತನ, ದೌರ್ಜನ್ಯ, ನನ್ನ ದುಷ್ಟತನ ಅಂತಂತಂದ್ರೆ ಇಲ್ಲಿ ಏನಾಗ್ತಂತಂದ್ರೆ ನನ್ನ ಮಾತು ನಡಿಯುವುದು, ಯಾವುದೇ ಕಾರಣಕ್ಕೂ ತಲೆ ಬಾಗಿಸೋದಿಲ್ಲ ಅನ್ನುವಂಥದ್ದು ಇದೆಯಲ್ಲ, ಇದು ಸೊಕ್ಕು. ಈ ಸೊಕ್ಕಿನ ಕಾರಣದಿಂದ ಅದನ್ನು ನಾವು ಬೇರೆ ಮಾತಿನಲ್ಲಿ ಹೇಳ್ತೀವಿ, ಅಭಿಮಾನ, ಸ್ವಾಭಿಮಾನ, ಉದಾತ್ತ ಪದಗಳನ್ನ ಕೊಡ್ತೀವಿ. ಮತ್ತೊಬ್ಬರ ಸಾವಿನ ಮೇಲೆ, ಹಲವರ ಸಾವಿನ ಮೇಲ್ಗಡೆ ನಮ್ಮ ಸ್ವಾಭಿಮಾನವನ್ನ ಮೇಲೆ ಸೊಕ್ಕಲ್ಲದ ಬೇರೆ, ಅಹಂಕಾರ ಅಲ್ಲದ ಬೇರೆ ಅಲ್ಲ. ಅರಿವಾಗ್ತಾ ಇದೆ ದುರ್ಯೋಧನಿಗೆ, ಅರಿವಾಗ್ತಾ ಇದೆ. ಎಂತೆಂಥ ಗುಣವಂತರಾಗಿರುವಂತ ಮಕ್ಕಳು ಈ ಲೋಕಕ್ಕೆ, ತ್ರಿಲೋಕ ಗೊತ್ತಿಲ್ಲ, ಆದ್ರೆ ಈ ಲೋಕಕ್ಕೆ ಅತ್ಯಂತ ಶ್ರೇಷ್ಠರಾಗಿ ಹೆಸರು ಮಾಡುವಂತ ಈ ಮಕ್ಕಳು, ಯೋಧರಲ್ಲೇ ಅತ್ಯಂತ ಶ್ರೇಷ್ಠರು ಅಂತ ಅನಿಸ್ಕೊಂಡಿದ್ದಂತ ಮಕ್ಕಳು,
ಕೈಲಾಸ ಪರ್ವತದಂತೆ ಸ್ಥಿರಚಿತ್ತರು, ಗಂಭೀರರಾಗಿರುವಂತಹ ಮಕ್ಕಳು, ಪವಿತ್ರರಾಗಿರುವಂತ ಈ ಮಕ್ಕಳು ನನ್ನಯ ಕಾರಣದಿಂದ ಉಂಟಾಗಿರುವಂತಹ ಯುದ್ಧದಲ್ಲಿ ಪಾಲ್ಗೊಂಡು ನಾಶಗೊಳ್ಳುವಂತಾಯ್ತಲ್ಲ. ಇನ್ನ ಈ ಭೂಮಿಯ ಭವಿಷ್ಯ, ಈ ಲೋಕದ ಭವಿಷ್ಯ, ಈ ರಾಜ್ಯದ ಭವಿಷ್ಯ ಏನು? ಪ್ರಶ್ನಾತ್ಮಕ ಚಿಹ್ನೆ. ಅದು ನಾಶವಲ್ಲದೆ ಬೇರೆ ಇಲ್ಲ. ಮುಂದೆ ಇದು ವ್ಯಾಸ ಅಂದ್ರೆ ವಿಸ್ತಾರ ಅಂತಂತ ಅರ್ಥ. ವ್ಯಾಸ ಪ್ರಜ್ಞೆ ಅಂತಂತಿದೆ. ವ್ಯಾಸ ವಿಸ್ತಾರವಾಗಿರುವಂತಹ ಪ್ರಜ್ಞೆ. ವ್ಯಾಸ ವ್ಯಾಸ ಪ್ರಜ್ಞೆಯಿಂದ ಹೇಳುವಂತಹ ಮಾತು. ವ್ಯಾಸ ಏನು ಅಂತಂತಂದ್ರೆ, ನಂತರ ಮಹಾಭಾರತ ಯುದ್ಧ ನಡೆದ 18 ದಿವಸ ನಡೆದಂತ ಯುದ್ಧದ ನಂತರ ಯುಧಿಷ್ಠಿರ ಆಳಿದ್ದು 36 ವರ್ಷಗಳು ಮಾತ್ರ. ಧರ್ಮರಾಯ ರಾಜ್ಯಭಾರ ಮಾಡಿದ್ದು 36 ವರ್ಷಗಳು. ನಂತರ ಎಲ್ಲರೂ ಕೂಡ ಮಹಾಪ್ರಸ್ಥಾನಕ್ಕೆ ಬರ್ತಾರೆ. ಎಲ್ಲರೂ ದಾರಿ ಮಧ್ಯದಲ್ಲೇ ಸತ್ತು ಬೀಳ್ತಾ ಹೋಗ್ತಾರೆ. ಸಹದೇವ, ನಕುಲ, ದ್ರೌಪದಿ, ಅರ್ಜುನ, ಭೀಮ ಎಲ್ಲರೂ ಸಾಯ್ತಾ ಹೋಗ್ತಾರೆ. ಸಾಧಿಸಿದ್ದೇನು? 12 ವರ್ಷದ ವನವಾಸ. 12 ವರ್ಷದ ವನವಾಸ ಅವಮಾನ ಅಥವಾ ತಿಳುವಳಿಕೆ ಇತ್ಯಾದಿ ಏನು ಆ ಕಾಡಿನಲ್ಲಿ ಏನು ತಿಳುವಳಿಕೆ ಅವರಿಗೆ ಋಷಿಗಳ ಸಂಪರ್ಕದಿಂದ ಸಿಗ್ತೇನೋ ಗೊತ್ತಿಲ್ಲ. ಆದ್ರೆ ಸಾವಿರಾರು ಜನರನ್ನ ಕೊಂದ ನಂತರ, ಲಕ್ಷಾಂತರ ಜನಗಳನ್ನ ಕೊಂದ ನಂತರ ಮತ್ತೆ ಧರ್ಮರಾಯ ಯುದ್ಧವನ್ನ ಮಾಡ್ತಾರೆ. ಸಾಧಿಸಿದ್ದೇನು ಬಂತು? ಸಾವುಗಳು, ಮತ್ತೆ 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 ಸಾವುಗಳು ಮಾತ್ರ. ವ್ಯಾಸ ಪ್ರಜ್ಞೆ ಇದನ್ನು ಹೇಳ್ತಾ ಇದ್ರು. ಕರ್ಮಕ್ಕೆ ಕರ್ಮ ಮರಿ ಇಕ್ಕುತ್ತೆ ಅಂತ ತಂದ್ಬಿಟ್ಟು ಒಂದು ಯುದ್ಧ ಮತ್ತೊಂದು ಯುದ್ಧಕ್ಕೆ ಕಾರಣ ಆಗಿತ್ತು. ಮನುಷ್ಯ ಯುದ್ಧವನ್ನು ತನ್ನ ಜೊತೆಗೇ ಕರ್ಕೊಂಡು ಹೋಗ್ತಾ ಇದ್ದ. ಇಲ್ಲಿ ಹಿಂಗಾಗ್ತದೆ. ಪರಿಣಾಮ ಏನಾಗುತ್ತೆ? ಭವಿಷ್ಯ ಅನ್ನುವಂಥದ್ದು ಮಸುಕಾಗ್ತಾ ಹೋಗುತ್ತೆ, ಮಬ್ಬಾಗ್ತಾ ಹೋಗುತ್ತೆ. ಯುದ್ಧದ ಮಬ್ಬಿನಿಂದ ಮತ್ತೊಂದು ಯುದ್ಧದ ಮಬ್ಬಿಗೆ ನಾವು ಸಾಕ್ತಾ ಹೋಗ್ತೀವಿ. ಏನಾಗುತ್ತೆ ಅಂತ ಪರಿವಿಗಿಲ್ಲದೆ. ಅದನ್ನ ದುರ್ಯೋಧನ ಇಲ್ಲಿ ಅಂದ್ರೆ ದುರ್ಯೋಧನ ನೆಪದಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ, ಮುಂದಿನ ಭವಿಷ್ಯದಂತೆ ಇರ್ಬೇಕಾಗಿರುವಂತಹ ಮಕ್ಕಳೆಲ್ಲನೂ ಕೂಡ ಸಾಯುವಂತ ಪರಿಸ್ಥಿತಿ ಬಂದಿದೆ ಅನ್ನುವಂಥದ್ದನ್ನ ಗಮನಕ್ಕೆ ತರ್ತಾನೆ. ಸೊ ಇದಾಗತ್ತೆ. ನಂತರದ ಭಾಗ ಏನಾಗ್ತದೆ ಅಂತಂದ್ರೆ, ತನ್ನ ಮಗನ ಸಾವನ್ನು ನೆನಪಿಸ್ಕೊಳ್ತಾನೆ. ತನ್ನ ಮಗನ ತರ ಇರುವಂತ ಕ್ಷತ್ರಿಯ ಕುಮಾರರ ಸಾವನ್ನ ನೆನಪಿಸ್ಕೊಂಡು ಗೋಳಾಡ್ತಾನೆ. ಸಂಜಯ ಸಮಾಧಾನ, ಸಂಜಯ ಜೊತೆಯಲ್ಲಿದ್ದಾನೆ. 18 ದಿವಸದ ಹಿಂದಿನ 11 ಅಕ್ಷೋಹಿಣಿ ಸೇನೆಯ ಚಕ್ರವರ್ತಿಯಾಗಿರುವಂತ ದುರ್ಯೋಧನನ್ನ ಅವನು ಸಮಾಧಾನ ಪಡಿಸ್ತಾನೆ. ಆದ್ರೆ ಇಲ್ಲಿರುವಂತವನು 11 ಅಕ್ಷೋಹಿಣಿ ಸೇನೆಯ ಬಲದ ಅಧಿಪತಿಯಾಗಿರುವಂತಹ ದಟ್ ಮೀನ್ಸ್ ಬಲ ಅಂತಂದ್ರೆ ಸೇನೆ ಅಂತ ನೋಡ್ತಾ ಇದೆ. ಅಧಿಪತಿಯಾಗಿರುವಂತ ದುರ್ಯೋಧನ ಅಲ್ಲ, ಬದಲಿಗೆ ಆ ಸಣ್ಣ ವಯಸ್ಸಿನ ಮಕ್ಕಳನ್ನ ಹೊಂದಿರುವಂತ, ತನ್ನ ಸಹೋದರರನ್ನ ಕಳ್ಕೊಂಡಿರುವಂತ, ತನ್ನ ಸಂಬಂಧಿಗಳನ್ನ ಕಳ್ಕೊಂಡಿರುವಂತ ತಂದೆ, ಸಹೋದರ, ಬಂಧು ಮಾತ್ರ ಆಗಿದೆ. ಸೊ ಆ ಸಂದರ್ಭದಲ್ಲಿ ಸಂಜಯ ಒಂದು ಮಾತನ್ನ ಹೇಳ್ತಾನೆ. ಏನು? ಸೊ ಅದು ಇನ್ನು ದುರ್ಯೋಧನ ನೋವಿಗೆ ಇನ್ನೂ ಕೂಡ ಕಾರಣ ಆಗುವಂಥದ್ದು. ಈ ಮಾತು ಇದನ್ನು ಸಂಜಯ ಹೇಳ್ತಾ ಇರುವಂಥದ್ದು. ಇದನ್ನ ನಾನು ನೋಡಿ, ಪುಡಿಯೊಳ್ ಪೊರಳ್ಚಿಯು. ಪುಡಿ ಅಂತಂತಂದ್ರೆ ಇಲ್ಲಿ ಒಂದು ಪುಡಿ ಅಂತಂತಂದ್ರೆ ಒಂದು ನುಣುಪಾಗಿರುವಂತ ಮಣ್ಣಿನ ನುಣುಪು ಅಥವಾ ಕಲ್ಲಿನ ನುಣುಪು ಅನ್ನುವಂಥದ್ದು. ನುಣುಪು ಅಂತಂದ್ರೆ ಪುಡಿ ಅಂತ. ಇಲ್ಲಿ ಪುಡಿ ಅಂದ್ರೆ ಮಣ್ಣು. ಪುಡಿಯೊಳ್ ಪೊರಳ್ಚಿಯುಂ ಮೈ ಅಡಗಂ ತಿರಿದು ಕೊರೆದು ತಿಂದುಂ ಒಟ್ಟಂಗುಡಿದು ನೆತ್ತರಂ ಎಂತೂ ಹಿಡಿಂಬರಿಪ್ಪು ತಣಿದನಿಲ್ಲ ದುಶ್ಯಾಸನ. ಅಭಿಮನ್ಯುವಿನ ಸಾವಾಯ್ತು, ಲಕ್ಷಣ ಕುಮಾರನ ಸಾವಾಯ್ತು, ದುಶ್ಯಾಸನ ಗುರುವಿನ ಸಾವನ್ನ ಮೊದಲು ನೋಡಿಬಿಟ್ಟಿದ್ದಾನೆ. ದುಶ್ಯಾಸನ ತನ್ನ ಜೊತೆಯಲ್ಲಿ ತನ್ನ ಎಲ್ಲ ಕೆಲಸಗಳಲ್ಲೂ ಕೂಡ ಭಾಗಿಯಾಗಿರುವಂತ, ತನ್ನ ಜೊತೆಲೇ ಇದ್ದಂತ. ಸೊ ಆ ದುಶ್ಯಾಸನ ಬಗ್ಗೆ ಸಂಜಯ ಮಾತಾಡ್ತಾ ಇದ್ದ. ಪುಡಿಯೊಳ್ ಪೊರಳ್ಚಿಯುಂ ಮಣ್ಣಿನಲ್ಲಿ ಹೊರಳಾಡಿಸು. ಪುಡಿಯೊಳ್ ಪೊರಳ್ಚಿಯುಂ ಮೈ ಅಡಗಂ, ಮೈನಲ್ಲಿರುವಂತ ಮಾಂಸವನ್ನ ತಿರಿದು ತಿರುಗಿಸಿ ಕೊರೆದು
ತಿರುಗಿಸಿ ತಿರುಗಿಸಿ ಕೊರೆದು ತಿಂದು ತಿರುಗಿಸ್ತಾ ಇದ್ದಾನೆ. ಮೈಯ ಮಾಂಸವನ್ನೆಲ್ಲ ತಿರುಗಿಸಿ ಕೊರೆದು ಏನ್ ಮಾಡ್ತಿದ್ದಾನೆ ಅಂತಂದ್ರೆ ಎಳಿತಾ ಇದ್ದಾನೆ ಭೀಮಸೇನ. ಹಿಡಿಂಬರಿಪು ಹೇಳ್ತಿರೋ ಇದು ರಾಕ್ಷಸತನದ ಕೃತ್ಯ. ಹಿಂಗ್ ತಿನ್ನೋದು, ಈ ರೀತಿ ನರಭಕ್ಷಕತನ ಇದೆಲ್ಲ ಇತ್ತು. ಅದಕ್ಕೆ ಈ ಪದ ಸೆಲೆಕ್ಟ್ ಹೆಂಗ್ ಮಾಡ್ತಾನೆ ರನ್ನ ಅದ್ಭುತ ಇದು. ಮೈ ಅಡಗಂ ತಿರಿತಿರಿದು ಕೊರೆದು ತಿಂದು ಗೊಟ್ಟಂಗುಡಿದು ನೆತ್ತರ, ಘಟಘಟ ಅಂತ ರಕ್ತವನ್ನ ಗೊಟ್ಟಂಗುಡಿದು ನೆತ್ತರನ್ ಎಂತುಂ ಹಿಡಿಂಬರಿಪು ತಣಿದನಿಲ್ಲ. ಎಂತುಂ ಇಷ್ಟಾಗ್ಯೂ ಕೂಡ ಹಿಡಿಂಬರಿಪು ಹಿಡಿಂಬರಿಪು ಹಿಡಿಂಬರಿಪು. ರಿಪು ಅಂತಂದ್ರೆ ಶತ್ರು. ಯಾರ ಶತ್ರು? ಹಿಡಿಂಬನ ಶತ್ರು. ಹಿಡಿಂಬನ ತಂಗಿ ಹಿಡಿಂಬೆ. ಆ ಹಿಡಿಂಬೆಯನ್ನ ಮದುವೆ ಆಗಿರುವಂತವನು ಯಾರು ಅಂತಂದ್ರೆ ಭೀಮ. ಆ ಹಿಡಿಂಬೆ ಮತ್ತೆ ಭೀಮಸೇನನಿಗೆ ಹುಟ್ಟಿರುವಂತವನೇ ಘಟೋದ್ಗಜ. ಅವನು ಕೂಡ ಸತ್ತಿದ್ದಾನೆ. ಮೊದಲನೇ ಅವಧಿಯ ಪಾಠದಲ್ಲಿ ಈ ವಿಷಯ ನಾನು ಹೇಳಿದ್ದೆ, ಪ್ರಸ್ತಾಪ ಮಾಡಿದ್ದೆ. ಆದ್ರೆ ಹಿಡಿಂಬೆಯ ಅಣ್ಣನನ್ನ ಕೊಂದಂತವನು. ಯಾಕಂದ್ರೆ ಹಿಡಿಂಬೆಯ ಅಣ್ಣ ಹಿಡಿಂಬ ಪಾಂಡವರು ಅರಣಾವತನ ಅಂದ್ರೆ ಅರಗಿನ ಮನೆಯಿಂದ ತಪ್ಪಿಸ್ಕೊಂಡು ಕಾಡಿಗೆ ಬಂದಂತ ಸಂದರ್ಭದಲ್ಲಿ ಅವರನ್ನ ಅವರು ಹಿಡಿಂಬವನಕ್ಕೆ ಪ್ರವೇಶ ಮಾಡ್ತಾರೆ. ಆ ಮನುಷ್ಯರ ಮಾಂಸದ ವಾಸನೆಯನ್ನ ಆಘ್ರಾಣಿಸಿದಂತವನು ಇವನು ತಿನ್ನೋದಿಕ್ಕೆ ಅಂತ ಬರ್ತಾನೆ ಹಿಡಿಂಬ. ಅವ್ರ ತಂಗಿನ ಮೊದಲು ಕಳಿಸ್ತಾನೆ ಹಿಡಿಂಬೆಯನ್ನ, ಆದ್ರೂ ಅವಳು ಆತರ ಏನು ಮಾಡಲ್ಲ. ಅವಾಗ ತಾನೇ ಬರ್ತಾನೆ. ತಾನೇ ಬಂದಾಗ ಅವನ ಯುದ್ಧದಲ್ಲಿ ಸೋಲಿಸಿ ಕೊಂದು ಹಾಕಿದಂತವನು ಯಾರು ಅಂತಂದ್ರೆ ಭೀಮ. ಹಂಗಾಗಿ ಅವನು ಹಿಡಿಂಬರಿಪು. ಈ ಹಿಡಿಂಬರಿಪು ಏನ್ ಮಾಡಿದಾನೆ ಅಂತಂದ್ರೆ ದುಶ್ಯಾಸನನನ್ನ ಕುಡಿಯೋಳ್ ಪೊರಳ್ಚಿಯಂ, ಈಗ ನೋಡ್ರಿ, ಈಗ ಅರ್ಥ ಮಾಡ್ಕೊಳ್ರಿ, ಕುಡಿಯೋಳ್ ಪೊರಳ್ಚಿಯಂ ಮಣ್ಣಿನಲ್ಲಿ ಹೊರಳಾಡಿಸಿ ದರ ಹಿಡಿದು ಹೊರಳಾಡಿಸಿ ಮೈಯ ಅಡಗಂ ಅವನ ದೇಹದ ಮಾಂಸವನ್ನ ತಿರುಗಿಸಿ ಏನೇನೋ ಮಾಡಿ ಕಲ್ಪಿಸ್ಕೊಳ್ಬೇಕಿದೆ. ಭೀಭತ್ಸಕರವಾಗಿರುವಂತ ದೃಶ್ಯ. ಅವನ ಎದೆಯನ್ನ ಬಗೆದು ಒಳಗಿರುವಂತ ಮಾಂಸಗಳನ್ನ ಎಳೆದು ಅದನ್ನ ತಿರುಗಿಸಿ, ಬಂದಿಲ್ಲ ಅಂತಂದ್ರೆ ತಿರುಗಿಸಿ ಎಳೆದು ಆಮೇಲೆ ಹಾಕಿ ಕೊರೆದು ಏನ್ ಮಾಡ್ತಾನೆ ಅಂತಂದ್ರೆ ತಿಂದು ಅವನಿಗೆ ಬಾಯಾರಿಕೆ ಆದಂತ ಸಂದರ್ಭದಲ್ಲಿ ಅವನ ದೇಹದಲ್ಲಿರುವಂತ ರಕ್ತವನ್ನ ಬಗಸಿಯಲ್ಲಿ ತೆಗೆದುಕೊಂಡು ಗೊಟ್ಟಂಗುಡಿ ಘಟ ಅಂತ ಕುಡಿತಾರೆ. ಇನ್ನೊಂದು ಗೊಟ್ಟ ಅಂತಂದ್ರೆ ಪ್ರಾಣಿಗಳಿಗೆ ಒಂದು ಬಿದಿರಿನ ಒಂದು ಕೊಡವೆ ತರ ಇರುವಂತ ಇದು ದ್ರವರೂಪದ ಇದನ್ನ ದ್ರವರೂಪದ ಬೇರೆ ಬೇರೆ ಪದಾರ್ಥಗಳು, ಅದು ಔಷಧಿ ಇರ್ಬೋದು, ನೀರಿರ್ಬೋದು, ಯಾವ್ದನ್ನಾದ್ರೂ ಕೂಡ ಪ್ರಾಣಿಗಳಿಗೆ ಕುಡಿಸೋದಕ್ಕೆ ಗೊಟ್ಟ ಅಂತ ಬಳಸ್ತಾರೆ. ಆ ಗೊಟ್ಟ ಆತರ ಅಂದ್ರೆ ಗೊಟ್ಟನ್ನ ಪ್ರಾಣಿ ಬಾಯಿಗೆ ಹಾಕಿ ಹೊಯ್ದಂಗೆ ಹಂಗೆ ಘಟ ಕುಡಿತದೆ, ಅದು ಒಂದು ಅರ್ಥ. ಇನ್ನೊಂದು ಘಟ ಕುಡಿದು ಏನನ್ನ ನೆತ್ತರನ್ನ, ಯಾರ ರಕ್ತವನ್ನು, ದುಶ್ಯಾಸನ ರಕ್ತವನ್ನ ಘಟ ಅಂತ ಕುಡಿದು ಅವನ ಮಾಂಸವನ್ನ ತಿಂದು ಅವನ ರಕ್ತವನ್ನ ಕೊಟ್ಟು ಎಂತೂ ಹಿಡಿಂಬರಿಪು ತಣಿದನಿಲ್ಲ. ಹಿಡಿಂಬನ ಶತ್ರುವಾಗಿರುವಂತ, ನೋಡ್ರಿ ಇಲ್ಲಿ ಭೀಮಸೇನ ಅಂತ ಮಾತೇ ಬರ್ತಿಲ್ಲ, ಭೀಮ ಅಂತ ಮಾತೇ ಬರ್ತಿಲ್ಲ. ಭೀಮ ಅಂದ್ರೂ ಕೂಡ ಅಕ್ಷರಶಃ ಭಯಂಕರ ಅಂತಾನೆ ಅರ್ಥ. ಆದ್ರೆ ಭೀಮ ಅನ್ನುವಂತ ಹೆಸರು ಬಳಸಿಲ್ಲ ಇಲ್ಲಿ. ಹಿಡಿಂಬರಿಪು, ರಾಕ್ಷಸ ಅತ್ಯಂತ ಭಯಂಕರನಾಗಿರುವಂತವನು ಹಿಡಿಂಬ, ಅಂತವನನ್ನು ಕೊಂದಂತ ಭೀಮ ಏನೋ ಭಯಂಕರನಾಗಿರುವಂತವನು. ಸೊ ಈ ಹಿಡಿಂಬರಿಪು ರಾಕ್ಷಸರು ಮನುಷ್ಯರನ್ನ ತಿಂತಾರೆ ಅಂತ ತಂದ್ಬಿಟ್ಟು ನೋಡಿ, ಪಿಶಾಚಿಗಳು ಮನುಷ್ಯರನ್ನು ತಿಂತಿದ್ದಾರೆ. ಸೊ ಇವನು ಕೂಡ ರಾಕ್ಷಸದ ಆ ಸಂದರ್ಭದಲ್ಲಿ ರಾಕ್ಷಸತನದ ವ್ಯಕ್ತಿತ್ವವನ್ನ ಹೊಂದಿದ್ದಂಥವ್ರು ಯಾರು? ಭೀಮಸೇನ. ಸೊ ಆ ಹಿಡಿಂಬರಿಪು ತಡಿದನಿಲ್ಲ ದುಶ್ಯಾಸನಂ ಅಂತ ಹೇಳ್ತಾ ಇದ್ದಾರೆ. ಯಾರು ಹೇಳ್ತಿರೋದು? ಸಂಜಯ್ ಹೇಳ್ತಿರುವಂತದ್ದು ದುರ್ಯೋಧನಲ್ಲಿ. ಅಂದ್ರೆ ಬಹುಶಃ ಒಂದು ಊಹೆ ಮಾಡ್ಬೋದು ಏನಂತಂದ್ರೆ, ಲಕ್ಷಣ ಕುಮಾರನ್ನ ಕಂಡು ದುಃಖಿಸಿ ಮತ್ತೆ ಕ್ಷತ್ರಿಯ ಕುಮಾರರು ಸತ್ತಿರುವಂತದ್ದನ್ನ ಕಂಡು ರೋಧಿಸ್ತಾ ಮುಂದೆ ಬರ್ತಾ ಇರ್ಬೇಕಾದ್ರೆ ಅದ್ರ ಮೇಲೆ ಇನ್ನೊಂದು ಗಾಯದ ಮೇಲೆ ಉಪ್ಪು ಸವರದಂಗೆ ದುಶ್ಯಾಸನನ ಸಾವು, ಬಹುಶಃ ದುಶ್ಯಾಸನನ ಶವವನ್ನ ಅದರ ಕಡೆ ಕಾಣುವಂತ ಸಂದರ್ಭ ದುರ್ಯೋಧನಿಗೆ ಒದಗಿ ಬಂತು ಅಂತ ಕಾಣುತ್ತೆ. ಹಂಗೆ ಭೀಮಸೇನ ಮಾಡಿರುವಂತ ಅಥವಾ ಹಿಡಿಂಬರಿಪುವಾಗಿರುವಂತ ಭೀಮಸೇನ ಮಾಡಿರುವಂತ ಕೃತ್ಯ. ಅವನ ಮಣ್ಣಲ್ಲಿ ಹೊರಳಾಡಿಸಿದಾನೆ ದುಶ್ಯಾಸನನನ್ನ, ಮಾಂಸವನ್ನ ಕಿತ್ತು ತಿರುಗಿಸಿ ಕೊರೆದು ತಿಂದಿದ್ದಾನೆ, ರಕ್ತವನ್ನ ಘಟ ಕುಡಿದಿದ್ದಾನೆ. ಹಂಗಾಗಿಯೂ ಕೂಡ ತೃಪ್ತಿ ಹೊಂದದೇ ಇರುವಂತವನು ಯಾರು? ಭೀಮಸೇನ. ಯಾರಿಗೆ ಈ ರೀತಿ ಮಾಡಿರುವಂಥದ್ದು?
ದುರ್ಯೋಧನ ತಮ್ಮನಾಗಿರುವಂತ ದುಶ್ಯಾಸನಿಗೆ. ನೆಕ್ಸ್ಟ್ ವಚನ. ಎಂದು ಸಂಜೆಯಂಪೇಳೆ, ಹೆಂಗೆ ಮಾಡಿದನೆ ಹಿಡಿಂಬರಿಪು ಅಂತಂದ್ಬಿಟ್ಟು ಸಂಜಯ ಯಾರಿಗೆ ಹೇಳ್ತಿದ್ದಾನೆ? ದುರ್ಯೋಧನನಿಗೆ ಹೇಳ್ತಾ ಇರೋದು. ಸೊ ಅಂದ್ರೆ ಏನಂತಂತಂದ್ರೆ ಎದುರುಗಡೆ ಈಗ ದುಶ್ಯಾಸನನ್ನ ಛಿದ್ರ ಛಿದ್ರ ಆಗಿರುವಂತ ಗುರುತಿಸೋದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಹೆಣ ಬಿದ್ದಿದೆ. ಎಂದು ಇದನ್ನು ಹೋಗ್ಬಿಡ್ತೀನಿ. ಎಂದು ಸಂಜೆಯಂಪೇಳೆ ಕೆಳಗಿವಿಗೇಳ್ದು, ಅಂದ್ರೆ ದುರ್ಯೋಧನಿಗೆ ಇನ್ನೂ ಕೂಡ ಒಂದು ಕಲ್ಪನೆ ಬಂದಿಲ್ಲ ಏನಂತಂದ್ರೆ ಎದುರುಗಡೆ ದುಶ್ಯಾಸನ ಶವ ಅಂತಂದ್ಬಿಟ್ಟು ಅದನ್ನ ಗುರ್ತಿಡಿಯೋದಕ್ಕಾಗ್ತಾ ಇಲ್ಲ. ಎಂದು ಸಂಜೆಯಂಪೇಳೆ ಕೆಳಗಿವಿಗೆ ಹೇಳ್ದು ಅಂದ್ರೆ ಅದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಉದಾಸೀನ ಮಾಡಿ ಕಿರಿದೆಡೆ ಎಂಪೋಗಿ ಮುಂದಕ್ಕೆ ಹೋಗ್ತಿದ್ದಾನೆ. ಮುಂದೆ ಹೋಗ್ತಾ ಇರ್ಬೇಕಾದ್ರೆ ತಕ್ಷಣ ಒಂದು ದೃಶ್ಯ ಕಾಣಿದೆ. ತನ್ನ ತಮ್ಮನ ಕಣ್ಣಂ ಕರ್ದುಂಕುವ ಕಾಗೆಗಳು ಮಂ. ನೋಡ್ರಿ, ತನ್ನ ತಮ್ಮ ಅಂತ ದುಶ್ಯಾಸನ ಇಟ್ಲಿ. ತನ್ನ ತಮ್ಮನ ಕಣ್ಣಂ ಕರ್ದುಂಕುವ ಕಾಗೆಗಳು ಮಂ, ಕರುಳ ಪಿಣಿಲಂ ತೆಗೆವ ಪರ್ದುಗಳು ಮಂ, ಬರಿಯ ಬಳಸಿಂಗಂ ಬಂದು ಕಾಡುವ ಬಳ್ಳುಗಳು ಮಂ, ನರವನ್ ಉಗಿವ ನರಿಗಳು ಮಂ, ಸೆರೆಯಂ ತೆಗೆವ ಸೆರೆಯಂ ತೆಗೆವ ಸೀಳ್ನಾಯಿಗಳು ಮಂ, ಕೊರಲಂ ಕರ್ಚಿ ನಿಲ್ಲುವ ಕೋಕಗಳು ಮಂ, ಪುಡಿಯೋಳ್ ಪೊರಳ್ಚುವ ಪುಲ್ ಮರುಳ್ಗಳು ಮಂ, ಬೆನ್ನ ಬೀವಂ ತೆಗೆವ ಬೇತಾಳಂಗಳು ಮಂ, ಕುತ್ತಿಗೆಯಂ ಕೊಂಡು ಕತ್ತಿಗೆ ಅಂತಂತಂದ್ರೆ ಕತ್ತಿ ಕೊಡ್ಲಿತಾರೆ. ಕತ್ತಿಗೆಯಂ ಕೊಂಡು ಕಪಾಲಮಂ ಕಡಿವ, ಕಪಾಲ ಅಂತಂದ್ರೆ ಇದು, ಕಪಾಲಮಂ ಕಡಿವ ಕಾಳರಕ್ಕಸೆಯರು ಮಂ, ಪುಣ್ಣಬಾಯೋಳ್ ಮೈಯಲ್ಲಿ ಹುಣ್ಣಾಗಿತ್ತು, ಪುಣ್ಣಬಾಯೋಳ್ ತಮ್ಮ ಬಾಯನಿಟ್ಟು, ಭೀಮಂ ಕುಡಿದು ಉಳಿದ ನೆತ್ತರಂ ಕುಡಿಯಲ್ ಪಡೆಯದೆ ಅಳವಳಿದು ಪುಯ್ಯಲಿಡುವ ಪಿರಿತಿನಿಯರು ಮಂ ಕಂಡು, ತಾನೇ ಸೋದು ಕಳಿದು ಸೌಧರ್ಮಿಕೆಗೆ ಮಿಕ್ಕು ಬರೆವರೆ ಅಳಲಂ ಸೈರಿಸಲಾರದೆ. ದುಃಖವನ್ನು ತಡೆಯೋದಕ್ಕೆ ಆಗ್ಲಿಲ್ಲ. ಯಾರಿಗೆ? ದುರ್ಯೋಧನ. ನೋಡಪ್ಪ ದುರ್ಯೋಧನ, ನಿನ್ನ ತಮ್ಮನನ್ನ ದುಶ್ಯಾಸನನ್ನ ಭೀಮ ಹಿಡಿಂಬರಿಪು ಹಿಂಗೆ ಕೊಂದಂತು ಅಂತ ಸಂಜಯ್ ಹೇಳ್ತಿದ್ದಂಗೆ ಅದನ್ನ ಕೇಳ್ದವನಂತೆ ಮುಂದೆ ಬರ್ತಿದ್ದಾನೆ. ಮುಂದೆ ಬರುವಂತ ಆ ಕ್ಷಣದಲ್ಲೇನೆ ತನ್ನ ತಮ್ಮ ಛಿದ್ರವಾಗಿರುವಂತ ಅಸ್ತವ್ಯಸ್ತವಾಗಿರುವಂತ ಶರೀರ ಇದೆ ಅಲ್ಲಿ. ತನ್ನ ತಮ್ಮನ ಕಣ್ಣಂ ಹೆಂಗೆ ಕಿರಿದೆಡೆಯಂ ಸ್ವಲ್ಪ ದೂರ ಹೋಗ್ತಿದ್ದಂಗೆ ತನ್ನ ತಮ್ಮನ ಕಣ್ಣಂ ಕರ್ದುಂಕುವ ಕಾಗೆಗಳು ಕೆಳಗಡೆ ಅಲ್ಲಿ ಕೆಂಪಕ್ಷರದಲ್ಲಿ ಕೊಟ್ಟಿದ್ ನೋಡ್ರಿ, ಅದರ ಅರ್ಥಗಳನ್ನ ಗಮನಿಸಿ. ತನ್ನ ತಮ್ಮನ ಕಣ್ಣನ್ನ ಅಂದ್ರೆ ದುಶ್ಯಾಸನ ಕಣ್ಣನ್ನ ಕರ್ದುಂಕುವ ಕುಗ್ತಾ ಇರುವಂತ ಕಾಗೆಗಳು. ಕಲ್ಪನೆ ತಂದ್ಕೊಳ್ಬೇಕು. ದುಶ್ಯಾಸನ ಎದೆ ಬಗೆಯಲ್ಪಟ್ಟಿದೆ, ಮೂಳೆಗಳು ನುಗ್ಗು ನುರಿಯಾಗಿದೆ. ಯಾಕಂತಂದ್ರೆ ಭೀಮವನ್ನ ಎದೆ ಮೇಲೇನೆ ಮೊಣಕಾಲು ಊರಿ ಹೊತ್ಕೊಂಡು ಏನ್ ಮಾಡಿರ್ತಾನಂತಂದ್ರೆ ಎದೆ ಗುದ್ದುಬಿಟ್ಟು ಎದೆಯನ್ನ ಬಗೆದು ಏನ್ ಮಾಡಿರ್ತಾನೆ ಅಂತಂದ್ರೆ ಮೂಳೆಗಳನ್ನ ಮುರಿದು ರಕ್ತವನ್ನ ಕುಡಿದಿರ್ತಾನೆ. ನಂತರ ಮಾಂಸವನ್ನೆಲ್ಲ ತಿಂದು ರಕ್ತವನ್ನ ತನ್ನ ಹೆಂಡತಿಯಾಗಿರುವಂತ ದ್ರೌಪದಿಗೂ ಕೂಡ ಹಚ್ಚಿ ಆಕೆನೂ ಕೂಡ ರಕ್ತವನ್ನು ಕುಡಿದು ನೃತ್ಯ ಮಾಡಿರ್ತಾರೆ, ರಾಕ್ಷಸ ನೃತ್ಯ. ಅಂತ ಶರೀರ ಛಿದ್ರವಾಗಿರುವಂಥದ್ದು. ಆ ಶರೀರ ಉದ್ದಾಗಿ ಸುಮಾರು 3-4 ದಿನ ಇದೆಲ್ಲ ನಡೆದಿದೆ. 3-4 ದಿನ ಹಂಗೆ ಬಿದ್ದಿದೆ ಆ ದೇಹ. ಕಾಗೆಗಳು ಬಂದಿದೆ. ತನ್ನ ತಮ್ಮನ ಕಣ್ಣಂ ಕರ್ದುಂಕುವ ಕಾಗೆಗಳು ಕೂಗ್ತಾ ಇರುವಂತ ಕಾಗೆಗಳಿದಾವೆ. ಕರುಳ ಪಿಣಿಲಂ ತೆಗೆಯುವ ಪರ್ದುಗಳು ಕರುಳಿನ ಸರವನ್ನ ಅಂದ್ರೆ ಕರುಳುವಾಗಿರುವಂತ ಕರುಳನ್ನ ಹಿಡಿದು ಎಳಿತಾ ಇರುವಂತ ಹದ್ದುಗಳಿದಾವೆ. ಬರಿಯ ಬಳಸಿಂಗಂ, ಬರಿ ಅಂತಂತಂದ್ರೆ ಪಕ್ಕೆಲುಬು ಹಿಂಗೆ ಉಂಡಾಗಿ ಮುರಿದು ಹೋಗಿದೆ. ಆಕ್ಚುಲಿ ಭೀಮನ ಆಘಾತದಿಂದ ಮುರಿದಿರುವಂಥದ್ದು. ಆ ಪಕ್ಕೆಲುಬು ಹಿಂಗಿದೆ, ಗುಂಡಗಿರುವಂಥದ್ದು. ಆ ಬರಿಯ ಬಳಸು ಅಂತಂದ್ರೆ ಹಿಂಗೆ ದುಂಡಾಗಿರುವಂತ ಪಕ್ಕೆಲುಬುಗಳನ್ನ ಬಂದು ಕಾಡ್ತಾ ಇರುವಂತ ಬಳ್ಳು ಅಂತಂದ್ರೆ ನರಿಗಳನ್ನ ಈಗ ಇಳಿತಾ ಇದೆ. ಆಮೇಲೆ ನರವನ್ ಉಗಿಯುವ ನರಿಗಳು
ಉಗಿ ಅಂತಂತಂದ್ರೆ ಆಕ್ಚುಲಿ ನರಗಳನ್ನ ಹಿಡಿದು ಹಿಡಿದು ಎಳಿತಾ ಇದಾವೆ ನರಿಗಳು. ಇನ್ನೊಂದು ಸೆರೆಯಂ ತೆಗೆಯುವ ಸೀಳ್ನಾಯಿಗಳು. ಸೆರೆ ಅಂತಂದ್ರೆ ರಕ್ತನಾಳಗಳು. ರಕ್ತನಾಳಗಳನ್ನ ಹಿಡಿದು ಎಳಿತಾ ಇದೆ, ರಕ್ತ ಏನಾದ್ರು ಸಿಗತ್ತಾ ಅಂತಂದ್ಬಿಟ್ಟು ಸೀಳು ನಾಯಿಗಳು ಅಲ್ಲಿ ದುಶ್ಯಾಸನಕ್ಕೆ. ಆಮೇಲೆ ಕೊರಳನ್ನ ಕಚ್ಚಿಬಿಟ್ಟು ಕುತ್ತಿಗೆಯನ್ನ ಕಚ್ಚಿ ನಿಂತಿರುವಂತ ಕೂಕ ಅಂತಂದ್ರೆ ತೋಳಗಳು. ಯುದ್ಧರಂಗದಲ್ಲಿ ಎಲ್ಲಾ ಪ್ರಾಣಿಗಳು ಬಂದ್ಬಿಟ್ಟಿದ್ವು, ಶವಗಳು ಬಿದ್ದಿದ್ದಾವೆ, ರಾಶಿ ರಾಶಿ ಶವಗಳು ಬಿದ್ದಿದ್ದಾವೆ. ಅವಕ್ಕೆ ಹಬ್ಬನೂ ಹಬ್ಬ. ಕೊರಳನ್ನ ಕಚ್ಚಿ ನಿಂತಿರುವಂತ, ಒಂದ್ ಕಡೆ ಕಣ್ಣಿನ ಕುಗ್ತಾ ಇರುವಂತ ಕಾಗೆಗಳು, ಕರಳನ್ನ ಕಿತ್ತು ಎಳಿತಾ ಇರುವಂತ ಹದ್ದುಗಳು, ಆಮೇಲೆ ಪಕ್ಕೆಲುಬನ್ನ ಕಿತ್ತು ಎಳಿತಾ ಇರುವಂತ ನರಿಗಳು, ಆಮೇಲೆ ನರವನ್ನ ಕೀಳ್ತಾ ಇರುವಂತ ನರಿಗಳು, ರಕ್ತನಾಳವನ್ನ ಹಿಡಿದು ಸಿಗಿತಾ ಇರುವಂತ ಸೀಳ್ನಾಯಿಗಳು, ಕೊರಳನ್ನ ಕಚ್ಚಿ ನಿಂತಿರುವಂತ ತೋಳಗಳು, ಪೊರಳ್ಚುವ ಪುಲ್ಮರಳು. ತಮಗೆ ಸಿಗ್ತಾ ಇಲ್ಲ ಇವೆಲ್ಲನೂ ಅಂತಂದ್ಬಿಟ್ಟು ಆ ಹುಲ್ಲು ಮರಳುಗಳು ಏನ್ ಮಾಡ್ತಿದಾವೆ ಅಂತಂದ್ರೆ ಆ ಪಿಶಾಚಿಗಳು ಆ ದೇಹವನ್ನ ಉಳಾಡಿಸ್ತಾ ಇದಾವೆ, ತಮಗೆ ಒಂದು ಭಾಗ ಸಿಗ್ಲಿ ಅಂತ ತಂದ್ಬಿಟ್ಟು. ಆ ಬೆನ್ನ ಬೀವಂ ತೆಗೆವ ಬೇತಾಳರುಗಳು, ಬೆನ್ನ ನರವನ್ನ ಹಿಡಿದು ಎಳಿತಾ ಇದೆ ಅಂತೆ ಬೇತಾಳಗಳು. ಆಮೇಲೆ ಕತ್ತಿಗೆ ಕತ್ತಿಗೆ ಅಂತಂದ್ರೆ ಕತ್ತಿಯನ್ನ ತೆಗೆದುಕೊಂಡು ಕಪಾಲಮಂ ಕಡಿಯೋದಕ್ಕೆ ಬಂದಿರುವಂತ, ಅಂದ್ರೆ ತಲೆ ಮತ್ತೆ ಈ ದವಡೆಯ ಭಾಗ ಸೇರುವಂತ ಕಪಾಲವನ್ನ ಕಡಿಯೋದಕ್ಕೆ ಕಡಿತಾ ಇರುವಂತ ಕಾಳ ರಾಕ್ಷಸಿಯರು. ಆಮೇಲೆ ಆ ದೇಹದಲ್ಲಿ ಎಲ್ಲೆಲ್ಲಿ ಹುಣ್ಣಾಗಿದೆ ಆ ಹುಣ್ಣಲ್ಲಿ ತಮ್ಮ ಬಾಯನ್ನಿಟ್ಬಿಟ್ಟು ಭೀಮ ಕುಡಿದು ಬಿಟ್ಟಿರುವಂತ, ಅಂದ್ರೆ ಇನ್ನೇನಾದ್ರೂ ಉಳಿದಿದ್ರೆ ಆ ನೆತ್ತರಂ ಕುಡಿಯೋದಕ್ಕೆ ಬಯಸಿರುವಂತ, ಹಂಗೆ ಬಯಸಿ ಕುಡಿಯೋದಕ್ಕೆ ಏನೂ ಕೂಡ ಸಿಗದೆ ಇರುವಂತ, ಅಂದ್ರೆ ನೆತ್ತರನ್ನೆಲ್ಲನೂ ಭೀಮನೆ ಕುಡ್ಕೊಂಡ್ಬಿಟ್ಟಿದ. ಭೀಮ ಕುಡಿದು ಉಳಿದ ನೆತ್ತರಂ ಕುಡಿಯಲ್ ಪಡೆಯದೆ ಅಳವರಿದು, ಅಳವು ಅಂತಂತಂದ್ರೆ ಆಕ್ಚುಲಿ ಸಾಧ್ಯವಿಲ್ಲದೆ, ಕುಡಿಯಲ್ಪಡೆಯದೆ ಅಳವರಿದು ಅಂದ್ರೆ ಮೀರಿ ಆಕ್ಚುಲಿ ಅಂದ್ರೆ ತಮ್ಮ ಹಳವು ಸಾಮರ್ಥ್ಯ ಎಷ್ಟಿದೆ ಆ ಸಾಮರ್ಥ್ಯ ಅಷ್ಟನ್ನೂ ಕೂಡ ಕಳ್ಕೊಂಡು ಅಳವಳಿದು ಪುಯ್ಯಲಿಡುವ ಅಂತಂತಂದ್ರೆ ಓಡಾಡ್ತಾ ಇರುವಂತ ಪಿರಿತಿನಿಗಳು, ಮಾಂಸವನ್ನ ತಿನ್ನುವಂತ ಆ ರಾಕ್ಷಸಿಯರು. ಎಲ್ಲನೂ ಕೂಡ ಕಳ್ಕೊಂಡ್ಬಿಟ್ವಲ್ಲ, ಏನು ಕೂಡ ಇಲ್ಲಲ್ಲ ಇಲ್ಲಿ ತಿನ್ನೋದಕ್ಕೆ ಅಂತ ತಂದ್ಬಿಟ್ಟು ಇವನ್ನೆಲ್ಲ ಕಂಡು ತಾನೇ ಸೋದು ಕಳೆದು ವೇದನ ಓಡಿ ಬರ್ತಿದ್ದಾನೆ. ಓಡಿ ಬಂದ್ಬಿಟ್ಟು ಅವನ್ನೆಲ್ಲನೂ ಕೂಡ ಓಡಿಸ್ಬಿಟ್ಟು ಸೌಧರ್ಮಿಕೆಗೆ, ಅಂದ್ರೆ ಸಹೋದರ ಧರ್ಮವನ್ನ ಪಾಲಿಸುವಂತೆ, ಸಹೋದರ ಧರ್ಮವನ್ನು ಮೀರಿಯೂ ಕೂಡ, ಅಂದ್ರೆ ಮೀರಿ ಅಂತಂತಂದ್ರೆ ಸಹೋದರ ಧರ್ಮ ಏನಿದೆ ಅದಕ್ಕಿಂತ ಹೆಚ್ಚಾಗಿ ಪಾಲಿಸುವಂತೆ ಬಂದು ದುಃಖವನ್ನ ಸಹಿಸದೆ ಬಂದು ನಿಂತ್ಕೊಳ್ತಾ ಇದ್ದಾನೆ. ಯಾರು? ದುರ್ಯೋಧನ. ಸೊ ಈಗ ಇಷ್ಟು ಈ ಭಾಗದಲ್ಲಿ ದುಶ್ಯಾಸನ ಶವವನ್ನ ಕಂಡು ಅವನ ಛಿದ್ರ ಆಗಿರುವಂತಹ ಶವ, ಮತ್ತೆ ಸ್ಮಶಾನದಲ್ಲಿ ಆ ಎಲ್ಲ ಪ್ರಾಣಿ ಪಕ್ಷಿಗಳು ಅವನ ಹೆಣನ ನಾಯಿ ನರಿಗಳು ತಿನ್ನಂಗಾಗ್ಬೇಕು ಅಂತ ಬಯಸ್ತೀವಲ್ಲ, ಪೂರ್ವವಾಗಿರುವಂತ ಸಾವನ್ನ ಕಾಣ್ಲಿ ಅಂತ ಆ ಅವಸ್ಥೆಗೆ ಬಂದಿದೆ ಯಾರು? ದುಶ್ಯಾಸನ. ಸೊ ಇದೆಲ್ಲನೂ ಕೂಡ ಕಂಡು ಬರ್ತಾ ಇದೆ ಯುದ್ಧರಂಗದಲ್ಲಿ. ಇದು ಆಗ್ತದೆ. ನಾವು ಯುದ್ಧರಂಗವನ್ನ ನೋಡಿಲ್ಲ, ನಿಜವಾಗಿ ನೋಡಿಲ್ಲ. ಆದ್ರೆ ಸತ್ತು ಬಿದ್ದಿರುವಂತಹ ಹೆಣಗಳ ರಾಶಿಯ ಬಡಿ 4-5 ದಿನ ಆದ್ರೆ ಏನಾಗುತ್ತೆ ಆಗೋದು ಹಿಂಗೆ ಅಂತ ಕಾಣುತ್ತೆ. ಸೊ ಈ ಭಾಗದಲ್ಲಿ ನಾವು ಬೀಭತ್ಸಕರವಾಗಿರುವಂತ ದೃಶ್ಯವನ್ನು ಕೊಡ್ತಾ, ಒಂದು ಅಸಹ್ಯಕರವಾಗಿರುವಂತ ಬೀಭತ್ಸವಾಗಿರುವಂತ ರೌದ್ರವಾಗಿರುವಂತ ಚಿತ್ರವನ್ನ ಕಟ್ಟಿಕೊಡ್ತಾ, ಯುದ್ಧ ಅಂತಂದ್ರೆ ಹಿಂಗೆ ಅಂತ ಮನಸ್ಸನ್ನ ಹಿಂಜರಿಯುವಂಗೆ ರನ್ನ ಮಾಡ್ತಿದ್ರು ಏನು ಗೊತ್ತಿಲ್ಲ. ಇದು ಒಂದು ಕಾರಣ ಇದೆ ಅಂತಂತಲೂ ಕೂಡ ಅನ್ಸುತ್ತೆ ನನಗೆ. ಸೊ ಒಂದು ಪುನರಾವರ್ತನೆ ಮಾಡಿದ್ರೆ, ಮಗನನ್ನ ಕಂಡು ಗೋಳಾಡಿದ್ದು, ಆಮೇಲೆ ಸುಮಾರು ಜನ ಕ್ಷತ್ರಿಯ ಮಕ್ಕಳು ಸತ್ತಿರುವಂತದನ್ನು ಕಂಡು ಅವರ ತಂದೆ ತಾಯರಿಗೆ ಆಗುವಂತ ದುಃಖ ಅವನಿಗೂ ಕೂಡ ಆಗ್ತಾ ಇದೆ. ದುಶ್ಯಾಸನ ಸಾವು, ಇಷ್ಟನ್ನ ಮತ್ತೆ ಅದರ ಭೀಭತ್ಸತೆ, ಸಾವಿನ ಭೀಭತ್ಸತೆ ಅದು ತುಂಬಾ ಮುಖ್ಯ, ಅದನ್ನ ಕಂಡಿದ್ದೇನೆ. ಸೊ ಈ ಭಾಗದಲ್ಲಿ ಇಷ್ಟು. ನಮ್ಮ ಮುಂದಿನ ಭಾಗದಲ್ಲಿ ನಂತರ ದುಶ್ಯಾಸನ ಸಾವಿನಕ್ಕೆ ದುರ್ಯೋಧನ ಪ್ರತಿಕ್ರಿಯೆ ಏನು ಅನ್ನುವಂಥದ್ದನ್ನ ನಾವು ನೋಡೋಣ. ಎಲ್ಲರಿಗೂ ಒಳ್ಳೆದಾಗಿ. ನಮಸ್ಕಾರ.